ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ನಿಮಗೆ ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ದೀರಾ, ಡೀಪ್ ನೆಕ್ ಬ್ಲೌಸು ಯಾವ ರೀತಿ ಶೋಲ್ಡರ್ ಡ್ರಾಪ್ ಆಗ್ದಂಗೆ ನಾವು ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡಬೇಕು ಅಂತ ಕೇಳಿದ್ದೀರಾ. ನೋಡಿ, ಕೆಲವೊಬ್ಬರು ಕಮೆಂಟ್ ಮಾಡಿದ್ರೆ ನನಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ, ಏನು ಸಮಸ್ಯೆ ಇರ್ಬೋದು ಅಂತ. ಸೊ ನೀವು ನೋಡಬೇಕಾದ ವಿಷಯ ಏನಂದರೆ, ನೋಡಿ ಇಷ್ಟೊಂದು ಡೀಪ್ ಇದೆ, ಇದು ನೋಡ್ತಿದ್ದೀರಲ್ಲ ನೀವು. ಆ್ಯಕ್ಚುಲಿ ಇದು ಬ್ಲೌಸು ನಾನೇ ಸ್ಟಿಚ್ ಮಾಡಿರುವಂತಹ ಬ್ಲೌಸು. ಸೊ ಇದರದ್ದು ಸ್ಲೀವ್ ಮೆಷರ್ಮೆಂಟ್ ಮಾತ್ರ ತಗೊಳ್ಳಿ. ಇದಕ್ಕಿಂತ ಸ್ಲೀವ್ ಇದು ಉದ್ದ ಇದೆ, ಇಷ್ಟು ಬೇಕು ಅಂತ ನನಗೆ ಈ ಒಂದು ಬ್ಲೌಸ್ನ ಕೊಟ್ಟಿರೋದು. ಸ್ಲೀವ್ ಮೆಷರ್ಮೆಂಟ್ಗೆ ಮಾತ್ರ ಈ ಒಂದು ಬ್ಲೌಸ್ನ ಕೊಟ್ಟಿದ್ದಾರೆ. ಉಳಿದಿದ್ದೆಲ್ಲ ನಾನು ಈ ಪರ್ಪಲ್ ಕಲರ್ ಬ್ಲೌಸಲ್ಲೇ ಮೆಷರ್ಮೆಂಟ್ನ ತೊಗೊಳ್ತೀನಿ. ನೋಡಿ, ಇಷ್ಟು ಸ್ಲೀವ್ ಎಕ್ಸ್ಟ್ರಾ ಇದೆ. ಈ ಮೆಷರ್ಮೆಂಟ್ಗೆ ಸ್ಲೀವ್ನ ಈ ಒಂದು ಮೆಷರ್ಮೆಂಟ್ನ ಸ್ಲೀವ್ ಮಾತ್ರ ಯೂಸ್ ಮಾಡಿ ಈ ಬ್ಲೌಸ್ದು. ಉಳಿದಿದ್ದೆಲ್ಲ ಸೇಮು ಈ ಬ್ಲೌಸ್ ಏನಿದೆಯೋ ಮೆಷರ್ಮೆಂಟು ಆ ಪ್ರಕಾರ ನನಗೆ ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಡಿ ಅಂತ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ನೀವು ಡೀಪ್ ಅನ್ನೋದು ಎಷ್ಟು ಬಂದಿದೆ ಅಂತ. ನೋಡಿ, ಇಷ್ಟು ಬ್ರಾಡಾಗಿ ಬಂದಿರೋ ಡೀಪ್ನು ಯಾವುದೇ ರೀತಿ ಡೋರಿ ಇಲ್ದಿರ ಪರ್ಫೆಕ್ಟಾಗಿ ಫಿನಿಶಿಂಗ್ ಸಮೇತ ಕೂತ್ಕೊಳ್ಳುತ್ತೆ. ಯಾವ ರೀತಿ ಈ ಬ್ಲೌಸ್ನ ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡಬೇಕು ಅಂತ ನಾನು ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ನೀವೆಷ್ಟೇ ಡೀಪ್ನ ಇಟ್ಟರು ನಿಮಗೆ ಶೋಲ್ಡರ್ ಡ್ರಾಪ್ ಆಗ್ದಂಗೆ ನಾವು ಪರ್ಫೆಕ್ಟಾಗಿ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನೋಡಿ. ಫ್ರಂಟಲ್ಲಿನೂ ಅಷ್ಟೇ ಬ್ರಾಡಾಗಿ ನೆಕ್ ಅನ್ನೋದಿದೆ. ನೋಡ್ತಿರ್ಬೋದು ನೀವು ಎಷ್ಟು ಬ್ರಾಡಾಗಿ ಬಂದಿದೆ ಅಂತ. ಈ ರೀತಿ ಉಕ್ಸ್ನ ಹಾಕ್ಕೊಂಡ್ಬಿಟ್ಟು ನೀವೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದು ನಾನು ಸ್ಟಿಚ್ ಮಾಡಿಕೊಟ್ಟು ಒಂದು 2 ವರ್ಷ ಆಗೋಯ್ತು ಅಂದ್ಕೊಂಡಿದ್ದೀನಿ. ಸೊ ಇದ್ರ ಪ್ರಕಾರ ನಾನೀಗ ಮಾರ್ಕ್ ಮಾಡಿ ಬ್ಲೌಸ್ನ ಕಟ್ ಮಾಡ್ತೀನಿ. ನೋಡಿ, ಈ ರೀತಿ ಬ್ಲೌಸ್ ಇದೆ. ಸೊ ಇದ್ರ ಪ್ರಕಾರ ಯಾವ ರೀತಿ ಮಾರ್ಕ್ನ ಮಾಡಿ ಕಟ್ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಮೆಷರ್ಮೆಂಟ್ನ ತೊಗೊಂಡ್ಬಿಡೋಣ. ಒಂದು ಸಲ ಮೆಷರ್ಮೆಂಟ್ನ ತೊಗೊಂಡು ಒಂದೇ ಸಲ ನಾನು ಒಂದು ಕಡೆ ಬರ್ಕೊಂಡ್ಬಿಟ್ಟು ಆಮೇಲೆ ಬ್ಲೌಸ್ನ ಕಟಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಡೌಟ್ ಬರಬಾರ್ದು ಅಂತ ನೋಡಿ. ಈಗ ನೋಡಿ, ಫಸ್ಟ್ ಮೆಷರ್ಮೆಂಟ್ನ ತೊಗೊಂಡು ನಾನು ಬರ್ಕೊಂಡ್ಬಿಡ್ತೀನಿ. ಯಾವ ರೀತಿ ಮೆಷರ್ಮೆಂಟ್ ತಗೊಳ್ಳೋದು ಅಂತ ನೋಡೋಣ. ನೋಡಿ, ಬ್ಲೌಸ್ನ ಈ ಥರ ಹುಕ್ಸ್ನ ಕ್ಲೋಸ್ ಮಾಡಿ ಈ ರೀತಿ ಆದರೂ ತೊಗೊಳ್ಳಿ. ನಿಮಗೆ ಯಾವ ರೀತಿ ಬೇಕಾದ್ರೂ ತೊಗೋಬೋದು. ತೋರಿಸ್ತೀನಿ ನಾನು ಯಾವ್ಯಾವ ರೀತಿ ಅಂತ. ನೋಡಿ, ಒಂಚೂರು ಟೈಟಾಗಿ ಈ ಥರ ಹೇಳ್ಕೊಳ್ಳಿ. ನೋಡಿ, 19 ಇಂಚ್ ಬರ್ತಾ ಇದೆ. 19 ಅಂದರೆ ನಮಗೆ ಒಂದು ಚೆಸ್ಟ್ ಮೆಷರ್ಮೆಂಟು ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ನೋಡಿ, 9.5 ಇಂಚು ನಮಗೆ ಚೆಸ್ಟ್ ಅನ್ನೋದು ಬರ್ತಿದೆ. ಚೆಸ್ಟ್ ಬಂದು 9.5 ಅಂದರೆ ನಿಮಗೆ ಫುಲ್ ಚೆಸ್ಟ್ ಮೆಷರ್ಮೆಂಟ್ ಎಷ್ಟು ಬಂತಾಗ ನೋಡಿ 38 ಬರ್ತಿದೆ. ಇದು ಚೆಸ್ಟ್ ಮೆಷರ್ಮೆಂಟ್ ಬಂದು 38 ಸೈಜ್ದು. ಓಕೆನಾ? 38 ಚೆಸ್ಟ್ ಮೆಷರ್ಮೆಂಟು. ಫುಲ್ ಬರ್ಸ್ಟ್ದು ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. ಇದು ಫುಲ್ ಬರ್ಸ್ಟು ಮೆಷರ್ಮೆಂಟು. ಇದು ನೋಡಿ 20 ಬರುತ್ತೆ. ಅರೌಂಡ್ ನಮಗೆ 20 ಬರುತ್ತೆ. ಅಂದರೆ 40 ಫುಲ್ ಬರ್ಸ್ಟ್ ಬಂದು 40. ಓಕೆನಾ? ಈಗ ನಾವು ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಈ ಐ ಪಟ್ಟಿನ ಬಿಟ್ಬಿಡಿ. ಈ ಕಾಜಾ ಪಟ್ಟಿ ಏನಿದೆಯೋ ಅದನ್ನ ಬಿಟ್ಬಿಟ್ಟು ನೀಟಾಗಿ ಟೇಪ್ನ ಈ ರೀತಿ ನಿಮಗೆ ಬ್ಲೌಸು ಸಮೇತ ಟೇಪ್ನ ಈ ರೀತಿ ಟೈಟಾಗಿ ಇಟ್ಕೊಳ್ಳಿ. ಈ ರೀತಿ ನೀಟಾಗಿ ನೋಡಿ 32 ಇದೆ. ವೇಸ್ಟ್ ಬಂದು ಎಷ್ಟಿದೆ? 32 ಇದೆ. ವೇಸ್ಟು 32. ಈಗ ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಬ್ಯಾಕ್ ಪಾರ್ಟ್ ಈ ರೀತಿ ತಗೊಳ್ಳಿ. ಇದು ಬ್ಲೌಸು ಅಷ್ಟೇ ಲೆಂತ್ ಇದೆ ಬ್ಲೌಸ್ ಇದು. ಸೊ ಈ ಕಸ್ಟಮರ್ ಅಷ್ಟೇ ಲೆಂತ್ ಇದ್ದಾರೆ, ಹಾಗಾಗಿ ನಮಗೆ ಬ್ಲೌಸು ಕೂಡ ಲೆಂತ್ ಬರುತ್ತೆ. ನೋಡಿ, ಈ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಇಲ್ಲಿವರೆಗೂ ನೀವು ಈ ರೀತಿ ಟೈಟಾಗಿ ಇಟ್ಕೊಳ್ಳಿ. ನೋಡಿ, 15 ಇಂಚ್ ಬರ್ತಿದೆ ನಮಗೆ ಲೆಂತ್ ಅನ್ನೋದು. ಕಾಣಿಸ್ತಿದೆಯಾ? ನೋಡಿ, 15 ಇಂಚ್ ಬರ್ತಿದೆ ನಮಗೆ ಲೆಂತ್ ಅನ್ನೋದು. ಬ್ಲೌಸ್ ಲೆಂತು 15 ಇಂಚಸ್ ಬರ್ತಿದೆ. ನೆಕ್ಸ್ಟು ಆರ್ಮೋಲ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಆರ್ಮೋಲ್ನ ಈ ರೀತಿ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಟೇಪ್ನ ಈ ರೀತಿ ನೀಟಾಗಿ ಮೂವ್ ಮಾಡ್ಕೊಂಡು ಬಂದರೆ ಆರ್ಮೋಲ್ ಅನ್ನೋದು ಸಿಗುತ್ತೆ. ನೋಡಿ, ನಮಗೆ 8 ಕಾಲು ಬರ್ತಿದೆ ಆರ್ಮೋಲು. ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಒಂದು ಸಲ ಅಲ್ಲಾಂದರೆ 2 ಸಲ. ನೋಡಿ, ನಮಗೆ 8 ಕಾಲು ಆರ್ಮೋಲ್ ಅನ್ನೋದು ಬರ್ತಿದೆ. ಆಗ ನಮಗೆ ಆರ್ಮೋಲ್ ಅನ್ನೋದು ಎಷ್ಟು? ಆರ್ಮೋಲ್ ಅನ್ನೋದು 8 ಕಾಲು ಅಂದರೆ ನಮಗೆ ಒಂದು ಸೈಡ್ 8 ಕಾಲು ಅಂದರೆ 2 ಕಡೆ ಸೇರಿಸಿ ನಮಗೆ 16.5 ಬರುತ್ತೆ. ಓಕೆನಾ? ಒಂದ್ಸಲ ಫ್ರಂಟ್ ಪಾರ್ಟಲ್ಲೂ ಒಂದ್ಸಲ ಚೆಕ್ ಮಾಡ್ಕೊಂಬಿಡೋಣ ಎಷ್ಟು ಬರುತ್ತೆ ಅಂತ. ನೋಡಿ, ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಒಂದು ಸಲ ಇಲ್ಲಾಂದರೆ 2 ಸಲ ಚೆಕ್ ಮಾಡ್ಕೊಳ್ಳಿ ನೀವು. ನೋಡಿ, ನನಗೆ ಫ್ರಂಟಲ್ಲಿ 8.5 ಬರ್ತಿದೆ. ಅಂದರೆ ನಾನಿಲ್ಲಿ 17 ಇಂಚಸ್ಸೇ ತಗೊಳ್ತೀನಿ. ಬ್ಯಾಕಲ್ಲಿ 8 ಕಾಲು, ಫ್ರಂಟಲ್ಲಿ ಬಂದು 8.5.
ಇಷ್ಟು ಬಂದಿದೆ. ಇಷ್ಟಾದಮೇಲೆ ಡೀಪ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಡೀಪ್ ಬಿಡ್ತಲ್ಲ, ಡೀಪ್ ಲೆಂತ್ ಎಷ್ಟು ಲೆಂತ್ ಇದೆ ಅಂತ ಡೀಪ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನೀಟಾಗಿ ಟೇಪ್ನ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಈ ರೀತಿ ಪ್ಲೇಸ್ ಮಾಡಿಕೊಂಡ್ರೆ ನೋಡಿ ನಿಮಗೆ ಕರೆಕ್ಟಾಗಿ 7 ಇಂಚ್ ಬರ್ತಿದೆ ನಂಗೆ ಡೀಪ್ ಲೆಂತು. ಓಕೆನಾ? ಡೀಪ್ ಲೆಂತ್ ಫ್ರಂಟ್ ಡೀಪು 7 ಇಂಚ್ ಬೇಕು ರೆಡಿ ಅನ್ನೋದು. ಬ್ಯಾಕ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ನೋಡಿ ಪಟ್ಟಿನ ಚೆಕ್ ಮಾಡಿಕೊಂಡ್ರೆ ಉಳಿದಿದ್ದು ನಮಗೆ ಡೀಪ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಪಟ್ಟಿ ಬಂತು ನಮಗೆ 1 ಪಾಯಿಂಟ್ ಕಡಿಮೆ 4 ಇಂಚ್ ಇದೆ. ನಾನಿಲ್ಲಿ 4 ಇಂಚಿಗೆ ತಗೊಳ್ತೀನಿ. ಬ್ಯಾಕ್ ಡೀಪ್ ಬಂದು 4 ಇಂಚು ನಮಗೆ ಪಟ್ಟಿ ಅನ್ನೋದು ಬೇಕು. ಉಳಿದಿದ್ದೆಲ್ಲ ಡೀಪಿಗೆ ಹೋಗುತ್ತೆ. ಅಂದರೆ ನಮಗೆ 11 ಇಂಚು ಡೀಪ್ಗೆ ಹೋಗುತ್ತೆ. 11 + 4 15 ಆಗುತ್ತಲ್ಲ, 11 ಇಂಚು ಡೀಪ್ಗೆ ಹೋಗುತ್ತೆ. ಓಕೆನಾ? ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಸ್ಲೀವ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಸ್ಲೀವ್ ಲೆಂತ್ ಬೇಕಾಗಿರೋದು ನಮಗೆ ಈ ಒಂದು ಬ್ಲೌಸಲ್ಲಿ ಸ್ಲೀವ್ ಲೆಂತ್ ಎಷ್ಟಿದೆಯೋ ಅಷ್ಟು. ನೋಡಿ ಇಲ್ಲಿಂದ ನೋಡಿ ನಮಗೆ 11 ಮುಕ್ಕಾಲು ಸ್ಲೀವ್ ಲೆಂತ್ ಅನ್ನೋದು ಬರ್ತಿದೆ. ಓಕೆನಾ? 11 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಲೀವ್ ಲೆಂತ್ ಬಂದು 11 ಮುಕ್ಕಾಲು. ಸ್ಲೀವ್ ಲೂಸ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ ನಮಗೆ ಸ್ಲೀವ್ ಲೂಸ್ ಬಂದು 5.5 ಬರ್ತಿದೆ. 5.5 ಸ್ಲೀವ್ ಲೂಸು. ಓಕೆನಾ? ಇದನ್ನ ಸೈಡ್ ಇಟ್ಕೊಳ್ಳೋಣ. ಈಗ ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಉಪ್ಪಟ್ಟಿ ಕಡೆನೇ ಮಾರ್ಕ್ ಮಾಡ್ಕೊಳ್ಳಿ ನೀವು ಅಫೆಕ್ಸ್ ಪಾಯಿಂಟ್ನ. ಅಫೆಕ್ಸ್ ಪಾಯಿಂಟು ಎಲ್ಲಿ ನೋಡಿ ಈ ಡಾಟ್ ಎಲ್ಲಿ ಎಂಡ್ ಆಗಿರುತ್ತೋ ಅಲ್ಲಿಗೆ ನೀವು ಅಫೆಕ್ಸ್ ಪಾಯಿಂಟ್ನ ತಗೋಬೇಕಾಗುತ್ತೆ. ಶೋಲ್ಡರ್ ಅಟ್ಯಾಚಿಂದ ಹಿಡಿದು. ಓಕೆನಾ? ನೋಡಿ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಅಫೆಕ್ಸ್ ಪಾಯಿಂಟ್ ನಮಗೆ 10.5 ಬರ್ತಿದೆ. ಓಕೆನಾ? 10.5 ಬರ್ತಿದೆ ಅಫೆಕ್ಸ್ ಪಾಯಿಂಟ್. ಅಫೆಕ್ಸ್ ಪಾಯಿಂಟು 10.5 ಬರ್ತಿದೆ. ಇಷ್ಟು ನಮಗೆ ಬ್ಲೌಸ್ ಮೆಷರ್ಮೆಂಟಲ್ಲಿ ಇಷ್ಟನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೀವು ಈ ರೀತಿಯೂ ಚೆಸ್ಟ್ನ ತೊಗೋಬೋದು. ನಾನು ಹೇಳ್ದಲ್ಲ ಈ ರೀತಿಯೂ ತೊಗೋಬೋದು ಉಕ್ಸಾಕಿ. ಇಲ್ಲಾಂದರೆ ಉಪ್ಪಟ್ಟಿ ಕಡೆಗೆ ನೋಡಿ ಈ ರೀತಿ ಇಟ್ಟು ನೀವು ಈಗ ಕೂಡ ತೊಗೋಬೋದು. ನೋಡಿ ಈಗ ತಗೊಂಡ್ರು ನಿಮಗೆ 9.5 ಬರ್ತಿರೋದು ಕಾಣಿಸ್ತಿದೆಯಾ ನಿಮಗೆ? ಹಿಂಗೆ ತಗೊಂಡ್ರು ನಿಮಗೆ 9.5 ನಮಗೆ ಚೆಸ್ಟ್ ಅನ್ನೋದು ಬರ್ತಿರೋದು. ಫುಲ್ ಬರ್ಸ್ಟ್ದು ಸೈಜ್ ತೊಗೋಬೇಕಂದ್ರೆ ಇವ್ರದ್ದು ನೋಡಿ 10 ಇಂಚಸ್ ಬರ್ತಿದೆ. ಇಲ್ಲಿಂದ 10 ಇಂಚಸ್ಸು ಫುಲ್ ಬರ್ಸ್ಟು ಸೈಜ್ ಅನ್ನೋದು ಬರ್ತಿದೆ. ಇಷ್ಟಾದಮೇಲೆ ಈಗ ನನಗೆ ಶೇಪ್ ಬೆಲ್ಟ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ತೀನಿ. ನೋಡಿ ಶೇಪ್ ಬೆಲ್ಟ್ ನನಗೆ ಫ್ರಂಟಲ್ಲಿ ರೆಡಿ 3 ಇಂಚ್ ಬೇಕು. ಸೈಡಲ್ಲಿ 2.5 ಇಂಚ್ ಬೇಕು. ಇಲ್ಲಿ ಮಿಡ್ಲ್ ಡಾಟ್ ಕೆಳಗಡೆ ಇಲ್ಲೂ ಕೂಡ 2.5 ಇಂಚು. ನೋಡಿ ಶೇಪ್ ಬೆಲ್ಟು ಫ್ರಂಟಲ್ಲಿ 3 ಇಂಚು, ಸೈಡಲ್ಲಿ 2.5 ರೆಡಿ, ಮಿಡ್ಲಲ್ಲೂ ಕೂಡ 2.5 ಬೇಕು ಶೇಪ್ ಬೆಲ್ಟ್. ಇಷ್ಟು ನಮ್ಮ ಬ್ಲೌಸ್ ಮೆಷರ್ಮೆಂಟು. ಈಗ ನಾವು ಬ್ಲೌಸ್ನ ಸೈಡಿಗೆ ಇಟ್ಬಿಡೋಣ. ನಮ್ಗೆ ಇವಾಗ ಬ್ಲೌಸ್ನ ಅವಶ್ಯಕತೆ ಇಲ್ಲ. ನಿಮ್ಗೆ ಬೇಕಾದ್ರೆ ಉಪ್ಪಟ್ಟಿ ಎಷ್ಟು ಲೆಂತ್ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಉಪ್ಪಟ್ಟಿ ತುಂಬ ಲೆಂತ್ ಆದ್ರೂ ಚೆನ್ನಾಗಿರಲ್ಲ. ನೋಡಿ 7 ಇಂಚಸ್ ಇದೆ ಉಪ್ಪಟ್ಟಿದು. ಉಪ್ಪಟ್ಟಿ 7 ಇಂಚಸ್ ಬರಬೇಕು ನಮಗೆ. ಓಕೆನಾ? ಇಷ್ಟು ಮೆಷರ್ಮೆಂಟು. ಈಗ ಮೆಷರ್ಮೆಂಟ್ ಬ್ಲೌಸ್ನ ಸೈಡಿಗೆ ಇಟ್ಬಿಡೋಣ. ಈಗ ಮೆಷರ್ಮೆಂಟ್ನ ಮಾಡ್ಕೊಳ್ಳೋಣ. ನಾವು ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ ವಿತ್ ಬ್ರಾಡ್ ಸಮೇತ. ನಾನು ಯಾವ ರೀತಿ ಬ್ರಾಡಾಗಿ ಇಟ್ಕೊಂಡ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗಬಾರ್ದು, ಯಾವ ರೀತಿ ಕಟ್ ಮಾಡ್ಕೋಬೇಕು, ಎಷ್ಟು ನೆಕ್ ವಿಡ್ತ್ ಇಟ್ಕೋಬೇಕು, ಎಷ್ಟು ಶೋಲ್ಡರ್ ಇಟ್ಕೋಬೇಕು ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಶೋಲ್ಡರ್ ಎಷ್ಟಿದೆ ಅಂತ ನಾನು ಚೆಕ್ ಮಾಡೋದು ಮತ್ತೆ ಶೋಲ್ಡರ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಶೋಲ್ಡರ್ ಬಂದು 2.5 ಇಂಚಿದೆ. ಓಕೆನಾ? ರೆಡಿ ಅನ್ನೋದು 2.5. ಶೋಲ್ಡರು 2.5 ಬಂದಿದೆ. ಇನ್ನು ಉಳಿದಿದ್ದನ್ನು ನೆಕ್ ವಿಡ್ತಿಗೆ ನಾವು ಇಟ್ಕೊಳ್ಳೋಣ. ಸೊ ನೆಕ್ ವಿಡ್ತು ನಮ್ಮ ಬ್ಲೌಸಲ್ಲಿ ಮೆಷರ್ಮೆಂಟ್ ಮಾಡ್ಕೊಳ್ದೆ ನಾವು ಯಾವ ರೀತಿ ಇಲ್ಲೇ ಮೆಷರ್ಮೆಂಟ್ ಮಾಡ್ಕೋಬೇಕು ಅನ್ನೋದು ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಈ ರೀತಿ ಫಸ್ಟು ಲೈನಿಂಗ್ ಕ್ಲೋಸ್ ನಮ್ಮ ಕಡೆ ಹಾಕ್ಕೊಳ್ಳಿ. ಯಾಕಂದರೆ ಬಿಗಿನರ್ಸು ನೋಡ್ಕೊಳ್ಳಿ, ಕ್ಲೋಸಿಂಗ್ ನಮ್ಮ ಕಡೆ ಹಾಕ್ಕೊಳ್ಳಿ. ಇದು ಯಾಕಂದರೆ ಇದು ಫ್ರಂಟ್ ಹುಕ್ ಇಡ್ತಿದ್ದೀನಿ, ಬ್ಯಾಕ್ ಹುಕ್ಕಲ್ಲ. ಹಾಗಾಗಿ ಕ್ಲೋಸಿಂಗ್ ನನ್ನ ಕಡೆ ಹಾಕೊಂಡು ಮಾರ್ಕಿಂಗ್ನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈಗ ಮಾರ್ಜಿನ್ ಸಮ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಮಾರ್ಜಿನ್ ಸಮ ಇದೆಯಾ ಅಂತ ನೋಡಿ ಈ ಎಕ್ಸಸ್ ಇರೋ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಮಾರ್ಜಿನ್ನ ಸಮ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಮಾರ್ಜಿನ ಸಮ ಮಾಡ್ಕೊಂಡ್ಮೇಲೆ ನಮಗೆ ಬೇಕಾಗಿರೋದು ಬ್ಲೌಸ್ ಲೆಂತು. ಬ್ಲೌಸ್ ಲೆಂತ್ ಎಷ್ಟು ಬೇಕು ನಮಗೆ 15 ಬೇಕು. 1 ಇಂಚು ಸೇರಿಸ್ಕೊಂಡು ನಾನು 16ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚ್ ಏನಕ್ಕಪ್ಪ ಅಂದರೆ ನಿಮಗೆ ಡೌಟ್ ಇರ್ಬೋದು, 1 ಇಂಚ್ ಏನಕ್ಕೆ ಅಂದರೆ ಬಿಗಿನರ್ಸಿಗಾದರೆ ನೋಡಿ ಇಲ್ಲಿ 1/2 ಇಂಚು ನಮಗೆ ಮಾರ್ಜಿನ್ ಹೋಗುತ್ತೆ ವೇಸ್ಟ್ ಅಟ್ಯಾಚ್ಗೋಸ್ಕರ, ಮತ್ತು ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಹೋಗುತ್ತೆ. ಓಕೆನಾ? ನೋಡಿ 16 ನಾವು ತಗೊಂಡ್ರೆ ಶೋಲ್ಡರ್ ಅಟ್ಯಾಚ್ಗೆ
ಹಾಫ್ ಇಂಚು, ಇಲ್ಲಿ ವೇಸ್ಟ್ ಪಟ್ಟಿಗೆ ಹಾಫ್ ಇಂಚು, ಶೋಲ್ಡರ್ ಅಟ್ಯಾಚ್ಗೆ ಹಾಫ್ ಇಂಚು ಹೋಗುತ್ತೆ. ಇಷ್ಟು ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ವೇಸ್ಟ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಒಂದು ಬ್ಲೌಸ್ ವೇಸ್ಟ್ ಬಂದು ನೋಡಿ, ನಮ್ಮ ಒಂದು ಬ್ಲೌಸ್ ವೇಸ್ಟ್ ಬಂದು 32, ಅಂದರೆ ಅದನ್ನು ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ನಾನು ಹೇಳ್ತಿರ್ತೀನಲ್ಲ ಪ್ರತಿ ಸಲ ಫೋಲ್ಡ್ನ ಈ ಥರ ಟೇಪ್ನ 32ಗೆ ಒಂದು ಸಲ ಫೋಲ್ಡ್ನ ಮಾಡಿ ಎಷ್ಟು ಬಂತು ನೋಡ್ಕೊಳ್ಳಿ. 16 ಬಂತು. 16ಗೆ ಮತ್ತೊಂದು ಸಲ ಫೋಲ್ಡ್ ಮಾಡಿ ನಿಮಗೆ 8 ಬರುತ್ತೆ ನೋಡಿ. 8 ನಮ್ಮ ಒಂದು ವೇಸ್ಟ್ ಮೆಷರ್ಮೆಂಟು. ಇದಕ್ಕೆ ಯಾವುದೇ ರೀತಿ ಲೂಸಿಂಗ್ನ ಹ್ಯಾಂಡ್ ಮಾಡೋ ಹಾಗಿಲ್ಲ. ಇದು ಹೇಗಿದೆಯೋ ಹಾಗೇನೆ ನಾವು ಮಾರ್ಕಿಂಗ್ನ ಮಾಡ್ಕೋಬೇಕಾಗುತ್ತೆ. 8 ಇಂಚು, 1 ಇಂಚು ಡಾಟಿಗೋಸ್ಕರ, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಎಕ್ಸ್ಟ್ರಾ ಮಾರ್ಜಿನ್ ನೀವು 2 ಇಂಚ್ ಇರ್ತೀನಿ ಅಂದರೆ 2 ಇಂಚು ಕೂಡ ಇಟ್ಕೋಬೋದು. ಇಷ್ಟು ವೇಸ್ಟ್ನ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಈಗ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ, ನನ್ನ ಒಂದು ಬ್ಲೌಸ್ ಚೆಸ್ಟ್ ಮೆಜರ್ಮೆಂಟ್ ಬಂದು 38. ನಾನು ಏನು ಕಟ್ ಮಾಡ್ತಾ ಇದ್ದೀನೋ ಅದರ ಅಪ್ಪರ್ ಚೆಸ್ಟ್ ಬಂದು 38 ಇದೆ. 38ಗೆ ನಾವು ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮಗೆ 9.5 ಬರುತ್ತೆ. 9.5ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮಾರ್ಕ್ ಮಾಡಿಕೊಂಡು ಈಗ ಇದರಲ್ಲಿ ನಾವೇನು ಚೇಂಜಸ್ ಮಾಡಬೇಕು ಅಂದರೆ ನೋಡಿ, ಇದು ಡೀಪ್ ನೆಕ್ ಆಗಿರೋದ್ರಿಂದ ಇದು ಬ್ರಾಡಾಗಿ ಬರುತ್ತೆ. ಆಗ ನಮ್ಗೆ ಏನಾಗುತ್ತೆ, ಈ ಒಂದು ಶೋಲ್ಡರ್ ಕ್ಲಾತ್ ಅನ್ನೋದು ಸ್ವಲ್ಪ ಈ ಕಡೆ ಬರುತ್ತೆ. ವಿಡ್ತ್ ಅನ್ನೋದು ನಮಗೆ ನೆಕ್ ಹತ್ರ ಬ್ರಾಡಾಗಿ ಬರುತ್ತೆ. ಹಾಗಾಗಿ ನಮ್ಗೆ ಏನಾಗುತ್ತೆ, ಬ್ಲೌಸ್ ಅನ್ನೋದು ಈ ಕಡೆಗೆ ವಾಲುತ್ತೆ. ಈ ಕಡೆ ವಾಲ್ದಾಗ ನಮ್ಗೆ ಇಲ್ಲಿ ರಿಂಕಲ್ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಈ ಕಡೆ ವಾಲ್ದಷ್ಟು ನಮ್ಗೆ ಇಲ್ಲಿ ರಿಂಕಲ್ ಬರುತ್ತಲ್ಲ, ಆವಾಗ ನಾವು ಈ ಕಡೆ ಕ್ಲಾತ್ ಅನ್ನೋದನ್ನು ಸ್ವಲ್ಪ ಮೈನಸ್ ಮಾಡ್ಕೋಬೇಕಾಗುತ್ತೆ. ಸೊ ಮೈನಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ನೋಡಿ ಇಲ್ಲಿಂದ 1/2 ಇಂಚನ್ನ ಮೈನಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟಿಗಿಂತೂ ಬ್ಯಾಕಲ್ಲಿ. ಓಕೆನಾ, 1/2 ಇಂಚು ಮೈನಸ್ ಮಾಡಿ 9 ಇಂಚಸ್ ತೊಗೊಳ್ತಾ ಇದ್ದೀನಿ. ಬ್ಯಾಕಲ್ಲಿ ಚೆಸ್ಟ್ ವಿಡ್ತ್ ಬಂತು. ಓಕೆನಾ, ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇಷ್ಟನ್ನ ತಗೊಂಡು ನೀವು ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಲೈನ್ನ ಹಾಕೊಳ್ಳಿ. ಈ ರೀತಿ ಒಂದು ಲೈನ್ನ ಹಾಕ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ಈಗ ಮಾಡಬೇಕಾಗಿರೋದು ನಾವು ನೆಕ್ ವಿಡ್ತು ಎಷ್ಟು ತಗೋಬೇಕು ಅಂತ. ನೆಕ್ ವಿಡ್ತ್ ಎಷ್ಟು ತಗೋಬೇಕು ಅಂದರೆ ಸುಮಾರಷ್ಟು ಜನಕ್ಕೆ ಡೌಟ್ ಬರೋದೆ ಇಲ್ಲಿ ಶೋಲ್ಡರ್ ಡ್ರಾಪು. ಈಗ ನೋಡಿ, ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಶೋಲ್ಡರ್ ಬಂದು ನಮಗೆ ಎಷ್ಟು ಬೇಕು, 2.5 ರೆಡಿ ಬೇಕು. ನಾವು ಅದಕ್ಕೆ 3/4 ಇಂಚು ಸೇರಿಸ್ಕೋಬೇಕಾಗತ್ತೆ. 3/4 ಇಂಚು ಸೇರಿಸ್ಕೊಂಡಾಗ ನಮಗೆ ಎಷ್ಟಾಗುತ್ತೆ, 3/4 ಆಗುತ್ತೆ. 3/4 ಶೋಲ್ಡರ್ಗೆ ತಗೊಳ್ಳೋಣ. ನೋಡಿ, ಟೋಟಲ್ ನಾನು ಇಲ್ಲಿಂದ 5.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ 3/4 ಶೋಲ್ಡರ್ ತಗೊಳ್ತೀನಿ. ನೋಡಿ, ಉಳಿದಿದ್ದು 2 ಇಂಚು, 2.25 ಇಂಚು ನಾನು ನೆಕ್ ವಿಡ್ತ್ಗೆ ತಗೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಇಲ್ಲಿಂದ 5.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಡೀಪ್ ಜಾಸ್ತಿ ಆದಷ್ಟು, ನಿಮ್ಗೆ ಇಲ್ಲಿ ಡೀಪ್ ಕಡಿಮೆ ಇದೆ ಅಂದ್ಕೊಳ್ಳಿ. ಡೀಪ್ ಇವಾಗ ನಿಮಗೆ 8 ಇಂಚು 9 ಇಂಚು ಇದೆ ಅಂದ್ಕೊಳ್ಳಿ. 8 ಇಂಚು 9 ಇಂಚು ಒಳಗಡೆ ಇದ್ದರೆ ನೀವು ಇಲ್ಲಿ 6 ಇಂಚಸ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ಒಂದು ಸೈಜ್ಗೆ ನಿಮ್ಗೆ ಅವಾಗ ಬ್ರಾಡಾಗಿ ಬರುತ್ತೆ. ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದಾಗೋದಿಲ್ಲ. ಇಲ್ಲಿ ನನಗೆ ರೆಡಿನೇ 10.5 ಬರುತ್ತೆ. ಹಾಗಾಗಿ ನಾನಿಲ್ಲಿ 2.25 ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಬಿಡ್ತು ಶೋಲ್ಡರ್ ಬಂದು 3.25ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ನಾನು 5.5 ಇಲ್ಲಿ ಶೋಲ್ಡರು ಮತ್ತು ನೆಕ್ ಬಿಡ್ತಾ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಇಷ್ಟಾದಮೇಲೆ ಇಲ್ಲಿಂದ ನಾನು 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೇಲಿಂದ ನಾನು ಏನು ಮಾರ್ಜಿನ್ ಸ್ಟಿಚಿಂಗಿಗೂ ಬಿಟ್ಟಿದ್ದೀನೋ ಅಲ್ಲಿಂದ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಇಲ್ಲೂ ಕೂಡ 5.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಈ ರೀತಿ ಈಗ ಒಂದು ಸ್ಟ್ರೈಟ್ ಲೈನು, ಇದು ಈ ಪಾಯಿಂಟ್ ಆಫ್ ಪಾಯಿಂಟ್ ಸೇರಿಸ್ತಾ ಈ ರೀತಿ ಒಂದು ಲೈನ್ನ ಹಾಕ್ಕೊಳ್ತೀನಿ. ಈಗ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಈ ರೀತಿ ಮಿಡ್ಲಿಗೆ ಮಾರ್ಕ್ ಮಾಡಿ ಈ ಕರ್ವ್ ಸ್ಕೇಲ್ ಏನಿದೆಯೋ ಅದನ್ನ ಯೂಸ್ ಮಾಡ್ಕೊಂಡು ನಾನಿಲ್ಲಿ ಶೇಪ್ನ ಡ್ರಾ ಮಾಡ್ತಿದ್ದೀನಿ. ಈ ರೀತಿ ನೋಡಿ, ಈ ರೀತಿ ಶೇಪ್ನ ಡ್ರಾ ಮಾಡ್ತಾ ಇದ್ದೀನಿ. ಈಗ ನಮಗೆ ಆರ್ಮೋಲ್ ಕರೆಕ್ಟಾಗಿ ಬಂತ ಅಂತ ಚೆಕ್ ಮಾಡ್ಕೊಳ್ಳೋಣ. ಓಕೆನಾ, ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ನಮ್ಗೆ ಎಷ್ಟು ಬೇಕು, 8 ಬೇಕು ಬ್ಯಾಕ್ ಸೈಡಲ್ಲಿ, 8.25 ಬೇಕು ಬ್ಯಾಕ್ ಸೈಡಲ್ಲಿ. 8.25 ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಒಂದು 1/4 ಇಂಚಷ್ಟು ವಿಡ್ತ್ ಈ ಕಡೆ ತಗೊಂಡು ಈ ರೀತಿ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಮಗಿಲ್ಲಿ ಎಷ್ಟು ಬರ್ತಿದೆ, 8.75 ಬರ್ತಿದೆ. ನಮಗೆ ಅವಾಗ ಆರ್ಮೋಲ್ ಹತ್ರ ಜಾಸ್ತಿ ಆಯಿತು ಅಂತ ಅರ್ಥ. ನೋಡಿ, ಇಲ್ಲಿಂದ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬಂತು ಅಂತ. ನೋಡಿ, ನಮಗೆ 8.25ಗಿಂತೂ ಇನ್ನೂ ಒಂದು ಜಾಸ್ತಿ, ಒಂದು ಪಾಯಿಂಟ್ ಜಾಸ್ತಿ ಬರ್ತಿದೆ. ಆಗ ನೋಡಿ, ನಾನು ಇಲ್ಲಿಂದ ಒಂದು 1/4 ಇಂಚಷ್ಟು ಮೇಲಕ್ಕೆ ಒಂದು ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಒಂದು ಲೈನ್ನ ಹಾಕ್ಕೊಂಡು ಈಗ ಇಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ, 1/4 ಇಂಚಷ್ಟು ಮೈನಸ್ ಮಾಡಿಕೊಂಡು ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡಿ ಇಲ್ಲಿಂದ ಒಂದು ಲೈನ್ನ ಶೇಪ್ನ ಕೊಡೋಣ. ಇಲ್ಲಿ ನೀಟಾಗಿ ಕರ್ವ್ ಸ್ಕೇಲ್ ಯೂಸ್ ಮಾಡಿಕೊಂಡು, ಫ್ರೆಂಚ್ ಕರ್ವ್ ಸ್ಕೇಲಿಂದ ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ನೋಡಿ, ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ನಾನು ಇಲ್ಲಿಂದ ಒಂದು 1/4 ಇಂಚಷ್ಟು ಒಳಗಡೆಗೆ ಮಾರ್ಕ್ನ ಮಾಡ್ತಾಯಿದ್ದೀನಿ. ನೋಡಿ, ನಮಗೆ ಕರೆಕ್ಟಾಗಿ 8.25ಗಿಂತೂ 1 ಪಾಯಿಂಟ್ ಜಾಸ್ತಿ ಬರ್ತಿದೆ. ಅಂದರೆ ನಮಗಿಲ್ಲಿ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ ಈ ಒಂದು ಮಾರ್ಕಿಂಗು. ಸೊ ಇದನ್ನು ಸೇರಿಸಿ ಇಲ್ಲಿಗೆ ನಾನು ರೈಟಾಗಿ ಕರೆಕ್ಟಾಗಿ ಇಲ್ಲಿಗೆ ಒಂದು ಮಾರ್ಕ್ನ ಹಾಕ್ಕೊಳ್ತೀನಿ.
ಬ್ಯಾಕ್ ಪಾರ್ಟಲ್ಲಿ ನನಗಿದು ಕರೆಕ್ಟಾಗಿ ಬರ್ತಿದೆ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ಈಗ ನಾವು ನೆಕ್ ಡೀಪ್ನ ಮಾರ್ಕ್ ಮಾಡ್ಕೋಬೇಕು. ಇದು ಕಂಪಲ್ಸರಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇದು ಕಂಪಲ್ಸರಿ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಆರ್ಮಲ್ ಅಥವಾ ಯಾವುದೇ ರೀತಿ ರಿಂಕಲ್ ಬರ್ದಿರ ಕರೆಕ್ಟಾಗಿ ಸೆಟ್ ಆಗುತ್ತೆ. ಈಗ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಅದೇ 11 ಇಂಚಿಗೆ ಡೀಪ್ನ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಈ ರೀತಿ ನನಗೆ ಇಲ್ಲಿ ರೆಡಿ 4 ಇಂಚು ಬೇಕು. ನೋಡಿ 11 ಇಂಚಲ್ಲ ನಮ್ಗೆ ಇನ್ನೂ ಬ್ರಾಡಾಗಿ ಬರುತ್ತೆ. ನನಗೆ ಇಲ್ಲಿ ರೆಡಿ ಬೇಕಾಗಿರೋದು 4 ಇಂಚು, 1/4 ಇಂಚು ಪೈಪಿಂಗಿಗೆ. ಈಗ ಎಷ್ಟು ನೋಡಿ 11/4 ಇಂಚು ಹತ್ರ ನಮಗೆ ಇಲ್ಲಿ ಡೀಪ್ ಅನ್ನೋದು ಬರ್ತಿದೆ. ಇಲ್ಲಿ 3 ಇಂಚು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ 2/4 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, 3/4 ಇಂಚು ಸೇರಿಸಿ ನಾನು 3 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಷ್ಟು ಡೀಪ್ ಕೊಟ್ಟು ಇಷ್ಟು ಬ್ರಾಡ್ ಕೊಟ್ಟು ಸ್ಟಿಚ್ ಮಾಡಿದ್ರು ಕೂಡ ನಮಗೆ ಶೋಲ್ಡರ್ ಡ್ರಾಪ್ ಆಗಲ್ಲ. ಸೊ ಯಾವ ರೀತಿ ನಾವು ಅದನ್ನು ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡಬೇಕು ಅನ್ನೋದು ಡೀಟೇಲ್ಡಾಗಿ ತೋರಿಸ್ತೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನಿಲ್ಲಿ ರೌಂಡ್ ಶೇಪ್ನ ಕೊಡ್ತಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟು ರೌಂಡ್ ಶೇಪ್ನ ಡ್ರಾ ಮಾಡ್ತಿದ್ದೀನಿ. ಈಗ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಡಾಟ್ ಲೆಂತ್ ಎಷ್ಟು ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಳತೆ ಬ್ಲೌಸ್ ಯೂಸ್ ಮಾಡಿಕೊಂಡು ನಾನು ಡಾಟ್ ಲೆಂತ್ ತೊಗೊಳ್ತಾ ಇದ್ದೀನಿ. 4 ಇಂಚಷ್ಟು ನಮಗೆ ರೆಡಿ ಬಂದರೆ ಸಾಕು. ಹಾಗಾಗಿ ನಾನು 4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಒಂದು ಮೆಜರ್ಮೆಂಟ್ ಬ್ಲೌಸ್ನ ಚೆಕ್ ಮಾಡಿಕೊಂಡು ನೀವು ಡಾಟ್ ಲೆಂತ್ನ ಕೂಡ ಮಾರ್ಕ್ ಮಾಡ್ಕೋಬೋದು. ಸೊ ನಾನಿಲ್ಲೇನು ಡಾಟ್ ಲೆಂತ್ನ ನಾನು ಅವ್ರಿಗೆ ತಗೊಳ್ಳೋದು 4 ಇಂಚಸ್ಸೇ. ಸೊ ಹಾಗಾಗಿ ನಾನು 4 ಇಂಚಿಗೆ ತೊಗೊಂಡಿದ್ದೀನಿ. ನಿಮ್ಮ ಒಂದು ಅಳತೆ ಬ್ಲೌಸಲ್ಲಿ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ, ಅಷ್ಟೇ ತೊಗೊಳ್ಳಿ ನೀವು. ಓಕೆನಾ? ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ಡಾಟ್. ಓಕೆನಾ? ಇಲ್ಲಿಂದ 1/2 ಇಂಚಷ್ಟು ಈ ಥರ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಕೂಡ ಕಂಪಲ್ಸರಿ. ಇದು ಕಟ್ ಮಾಡಿಲ್ಲ ಅಂದರೆ ನಮ್ಗೆ ಇಲ್ಲಿ ಫ್ಯಾಬ್ರಿಕ್ ಅನ್ನೋದು ಎಕ್ಸ್ಟ್ರಾ ಆಗಿಬಿಡುತ್ತೆ, ಆಗಲೂ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ ಇಲ್ಲಿ. ಹಾಗಾಗಿ ನೀವು 1/2 ಇಂಚಲ್ಲಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ನಿಮಗೆ ಫಿಟ್ಟಿಂಗ್ ಕೊಟ್ಟಾಗ ಅಷ್ಟೇ ಈ ಸೈಡ್ ಅನ್ನೋದು ಕೆಳಗಡೆಗೆ ಬರದೇ ಇರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೈಡ್ ಫಿಟ್ಟಿಂಗ್ ಟೈಮಲ್ಲಿ. ಇದು ಕಂಪಲ್ಸರಿ ಆಗಿರುತ್ತೆ. ಒಂದ್ಸಲ ಡೀಪ್ನ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಡೀಪ್ ಕರೆಕ್ಟಾಗಿ ಬಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ನಾವು ಆಮೇಲೆ ಬ್ರಾಡ್ನ ಚೇಂಜಸ್ ಮಾಡ್ಕೋಬೋದು. ನೋಡಿ ಈ ರೀತಿ ನೀಟಾಗಿ ಶೋಲ್ಡ್ರನ್ನ ಎಲ್ಲಿ ಅಟ್ಯಾಚ್ ಮಾಡಿದ್ದೀವೋ ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈ ಥರ ನೋಡಿ ಇದು ಮಿಡ್ಲ್ ಪಾಯಿಂಟು. ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ನೀವು ಇಲ್ಲಿಂದ ಚೆಕ್ ಮಾಡ್ಕೋಬೋದು. ನೋಡಿ ಈ ರೀತಿ ಶೋಲ್ಡ್ರನ್ನ ಪ್ಲೇಸ್ ಮಾಡಿ ಇಲ್ಲೇನು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀರೋ ಅದನ್ನು ಬಿಟ್ಟು ನೀವು ಇಲ್ಲಿಂದ ಈ ರೀತಿ ಬ್ಲೌಸ್ನ ಚೆಕ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನೋಡಿ ಶೋಲ್ಡರ್ ಅಟ್ಯಾಚ್ ಹತ್ರ ಕ್ಲಾತ್ನ ಬಿಟ್ಬಿಡಿ. 1/2 ಇಂಚ್ ನಾವೇನು ಮಾರ್ಜಿನ್ ಬಿಟ್ಟಿದ್ದೀವೋ ಅದನ್ನು ಬಿಟ್ಬಿಟ್ಟು ಇಲ್ಲಿಂದ ಈ ರೀತಿ ಪೈಪಿಂಗ್ ನಾವೇನು ಕೊಟ್ಟಿದ್ದೀವೋ ಅದನ್ನು ನೀಟಾಗಿ ಈ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನೋಡಿ ಈ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಬಂದರೆ ನೋಡಿ ನಮಗಿಲ್ಲಿ 1/4 ಇಂಚ್ ಅಷ್ಟೇ ಡಿಫ್ರೆನ್ಸ್ ಬರ್ತಿದೆ. ನೋಡಿ ಒಂದು 2 ಲೈನ್ಸ್ ಅಷ್ಟು ಡಿಫ್ರೆನ್ಸ್ ಬರ್ತಿದೆ. ಆ ಡಿಫ್ರೆನ್ಸ್ ನಾವು ಇಲ್ಲಿ 1/4 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋಗುತ್ತಲ್ಲ, ಸೊ ಆ 1/4 ಇಂಚನ್ನ ಬಿಟ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ನಾವೇನು ಇಲ್ಲಿ ಮಾರ್ಕ್ ಮಾಡಿದ್ದೀವೋ ಅದು ಕರೆಕ್ಟಾಗಿ ಇಲ್ಲಿ ಸೆಟ್ ಆಗ್ತಿದೆ. ಸೊ ಹಾಗಾಗಿ ನಮಗೆ ಡೀಪಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ, ನಮಗೆ ಕರೆಕ್ಟಾಗಿ ಡೀಪ್ ಅನ್ನೋದು ಬರುತ್ತೆ. ಸೊ ಇಷ್ಟು ಚೆಕ್ ಮಾಡ್ಕೊಂಡಿದ್ದೆ ಆದಮೇಲೆ ಈಗ ಮಾಡಬೇಕಾಗಿರೋದೇನಪ್ಪ ಅಂದರೆ ಇಲ್ಲಿಂದ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದರೆ ಒಂದು 1/4 ಇಂಚಷ್ಟು ಕ್ರಾಸ್ ಆಗಿ ರೀತಿ ಮಾರ್ಕ್ನ ಇದು ಕಂಪಲ್ಸರಿ ಆಗಿರುತ್ತೆ. ಇದು ಈ ಸ್ಟಿಚ್ ಈ ಒಂದು ಕಟ್ಟಿಂಗ್ ಅನ್ನೋದು ಕಂಪಲ್ಸರಿ ಆಗಿರ್ತದೆ. ಇದನ್ನು ಕಟ್ ಮಾಡಿಲ್ಲ ಅಂದರೆ ನೀವು ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಫ್ರಂಟಲ್ಲೂ ನೀವು ಒಂದು ಪಾಯಿಂಟ್ನ ಗಮನದಲ್ಲಿ ಇಟ್ಕೋಬೇಕು. ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದರೆ ಈ ಶೋಲ್ಡರ್ ಸ್ಲೋಪ್ ಜೊತೆಗೆ ನಾವು ಇನ್ನೊಂದು ಪಾರ್ಟಲ್ಲಿ ಕಟ್ ಮಾಡ್ತೀವಿ. ನಾವು ಯಾವುದ್ರಲ್ಲಿ ಕಟ್ ಮಾಡ್ತೀವಿ ಅಂತ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಅದರಲ್ಲೂ ನಾವು ಅದನ್ನು ಸಹ ಎಕ್ಸಸ್ ಇರೋದನ್ನು ಕಟ್ ಮಾಡಿದ್ರೆ ನಮಗೆ ಯಾವುದೇ ರೀತಿ ಶೋಲ್ಡರ್ ಪ್ರಾಬ್ಲಮ್ ಅನ್ನೋದು ಡ್ರಾಪ್ ಅನ್ನೋದು ಆಗೋದಿಲ್ಲ. ಸೊ ಅದನ್ನು ನಾನು ಫ್ರಂಟ್ ಪಾರ್ಟಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಒಂದ್ಸಲ ಸೈಡ್ ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಸೈಡ್ಸ್ ಅನ್ನೋದು ನಮಗೆ ಮ್ಯಾಚ್ ಆಗುತ್ತೆ. 1/2 ಇಂಚ್ ಈ ಕಡೆ ಸ್ಟಿಚಿಂಗ್ಗೆ, 1/2 ಇಂಚ್ ಇಲ್ಲಿ ಸ್ಟಿಚಿಂಗ್ಗೆ ಹೋದರೆ ನಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಮಾಡ್ತೀನಿ. ಈಗ ನಾನು ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಕಟ್ ಮಾಡಬೇಡಿ, ಇಲ್ಲಿಗೆ ಕಟ್ ಮಾಡ್ಕೋಬೇಕಾಗುತ್ತೆ ನೀವು. ನಾನು ಶೋಲ್ಡರ್ ಸ್ಲೋಪ್ ಅನ್ನೋದು ಕೂಡ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋ ಟೈಮಲ್ಲಿ ಕಟ್ ಮಾಡ್ತೀನಿ. ಅಂದರೆ ನೆಕ್ ಕಟ್ ಮಾಡಿದ್ದಾದಮೇಲೆ ಶೋಲ್ಡರ್ ಸ್ಲೋಪ್ನ ಕಟ್ ಮಾಡ್ಕೋಬೇಕಾಗುತ್ತೆ. ನೀವು ಮಾರ್ಜಿನ್ 1.5 ಇಂಚ್ ನಾನು ಬಿಟ್ಟಿದ್ದೀನಿ. ಸೊ ನೀವು 2 ಇಂಚಸ್ ಕೂಡ ಮಾರ್ಜಿನ್ ಅನ್ನೋದು ಬಿಟ್ಕೋಬೋದು. ನೋಡಿ ನಾನಿಲ್ಲಿ ಮೇಲ್ ಲೈನ್ಗೆ ಮಾರ್ಕ್ ಮಾಡಿರೋದು. ಸೊ ಅಲ್ಲಿಗೆ ಈ ರೀತಿ ನೋಡ್ತಿರ್ಬೋದು ನೀವು ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ ಅನ್ನೋದು ಫಿನಿಶ್ ಆಯಿತು ಕಟ್ ಮಾಡ್ಕೊಂಡಿದ್ದು. ಈಗ ಫ್ರಂಟ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನೋಡೋಣ. ಓಕೆನಾ? ಸೊ ಬ್ಯಾಕ್ ಪಾರ್ಟ್ ಇಷ್ಟ ಆಯಿತು. ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈಗ ನಾವೇನು ಮಾಡಬೇಕು, ಓಪನ್ ಇರೋದು ಈಗೇನು ನಾವೇನು ಕಟ್ ಮಾಡ್ಕೊಂಡಿರ್ತೀವೋ ಈ ಓಪನ್ ಪಾರ್ಟ್ ಅನ್ನೋದು ನಮ್ಮ ಕಡೆ ಬರಲಿ. ಸೊ ಎಕ್ಸಸ್ ಇರೋದು ಲೆಫ್ಟಿಗೆ ಇಟ್ಕೊಳ್ಳಿ. ಈ ರೀತಿ ಈ ಲೈನಿಗೆ ಏನು ಉಳಿದಿದೆಯೋ ಇದು ಲೆಫ್ಟಿಗೆ ಇಲ್ಲಿ. ಸೊ ಇದು ರೈಟಿಗೆ ಬರಲಿ. ರೈಟಿಗೆ ಬರೋ ಥರ ಇಟ್ಕೊಂಡು ನೀವೇನು ಮಾಡಬೇಕಂದ್ರೆ ಈಗ ಫಸ್ಟಿಗೆ ಇಲ್ಲಿ ಉಪ್ಪಟ್ಟಿ ಐಪಟ್ಟಿಗೆ ಫಸ್ಟ್ ಮಾಡಬೇಕಾಗಿರೋ ಕೆಲಸನೇ ಇದು. ಉಪ್ಪಟ್ಟಿ ಐಪಟ್ಟಿಗೆ ನೀವು ಕಂಪಲ್ಸರಿ ಮಾರ್ಜಿನ ಬಿಡಬೇಕಾಗತ್ತೆ. ನೋಡಿ ಉಪ್ಪಟ್ಟಿ ಐಪಟ್ಟಿಗೆ ಕಂಪಲ್ಸರಿ
ಕಂಪಲ್ಸರಿ ಇಲ್ಲಿ ಮಾರ್ಜಿನ್ ಬಿಡಿ. ಒಂದು ½ ಇಂಚಷ್ಟು ನಾನು ಉಪ್ಪಟ್ಟೆ ಪಟ್ಟಿಗೆ ಮಾರ್ಜಿನ್ನ ಬಿಡ್ತಾ ಇದ್ದೀನಿ. ಸೊ ನೀವು 1/4 ಇಂಚ್ ಬಿಟ್ಕೊಂಡ್ರೂ ಸಾಕು, ಇಲ್ಲ ½ ಇಂಚ್ ಬಿಡ್ತೀನಿ ಅಂದರೆ ½ ಇಂಚು ಕೂಡ ಬಿಡಬಹುದು. ಈಗ ಬ್ಯಾಕ್ ಪಾರ್ಟ್ ಏನಿದೆಯೋ ಅದನ್ನ ಇಲ್ಲಿ ಪ್ಲೇಸ್ ಮಾಡ್ಕೊಳ್ತೀನಿ ನಾನು. ನೋಡಿ ಈ ರೀತಿ ಪ್ಲೇಸ್ನ ಮಾಡಿಕೊಂಡು ನೀವು ಈ ಕಡೆ ಆ ಕಡೆ ನೀವು ಮಾರ್ಜಿನ್ ಹಾಕ್ಕೊಳ್ತೀನಿ ಅಂದರೆ ಈ ರೀತಿ ಮಾರ್ಜಿನ್ನ ಹಾಕ್ಕೋಬಹುದು. ನೋಡಿ ಈ ರೀತಿ ಮಾರ್ಜಿನ ಹಾಕ್ಕೊಂಡು ಶೋಲ್ಡರ್ನ ಕೂಡ ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಮಾಡ್ಕೊಂಡು ನಾವು ರೆಡಿ ಅನ್ನೋದು ಇಲ್ಲಿ ನಮಗೆ ಶೋಲ್ಡರ್ ಬಂದಿದೆ. ಇಲ್ಲಿ ನಾವು ಬ್ಯಾಕಲ್ಲೇ ಕೊಟ್ಟಷ್ಟು ಶೋಲ್ಡರ್ ಕೊಟ್ಟರೆ ನಮಗೆ ಫ್ರಂಟಲ್ಲಿ ನೆಕ್ ವಿಡ್ತ್ ಅನ್ನೋದು ಕರೆಕ್ಟಾಗಿ ಬರುತ್ತಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫ್ರಂಟಲ್ಲೂ ಕೂಡ ನೆಕ್ ವಿಡ್ತ್ ಅವರು ಬ್ರಾಡಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ನಮಗೆ ನೆಕ್ ವಿಡ್ತ್ ಇಷ್ಟೇ ತೊಗೊಂಡ್ರೆ ನಮಗೆ ಇಲ್ಲಿ ಫ್ರಂಟಲ್ಲಿ ಬ್ರಾಡ್ ನೆಕ್ಕು ಬರೋದಿಲ್ಲ. ಸೊ ಡೀಪ್ ಕಡಿಮೆ ಆಗೋಗುತ್ತೆ. ಸೊ ಆಗ ಏನು ಮಾಡ್ಬೇಕು ನಾವು ಅಂದರೆ ನೋಡಿ ಇಲ್ಲಿ ನಾನು ½ ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ. ಓಕೆನಾ, ½ ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನು ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ತೀನಿ 6 ಇಂಚಸ್ಗೆ. ಫ್ರಂಟಲ್ಲಿ 5.5 ಇಂಚಸ್ಗೆ ನಾನು ಮಾರ್ಕ್ ಮಾಡಿಕೊಂಡೆ, ಬ್ಯಾಕಲ್ಲಿ 6 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಓಕೆನಾ, ಇಷ್ಟು ಹಾಕ್ಕೊಂಡ್ಮೇಲೆ ಈಗ ನಾವು 3 ಕಾಲು ನಮಗೆ ಶೋಲ್ಡರ್ ಅನ್ನೋದು ಬೇಕು. 3 ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಉಳಿದಿದ್ದು ನೆಕ್ ವಿಡ್ತ್ಗೆ 2.75 ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. 2.25 ನೆಕ್ ವಿಡ್ತ್ ಬರುತ್ತೆ. 2.75 ಬರಬೇಕು ನಮ್ಗೆ ಆ್ಯಕ್ಚುಲಿ. ಇಲ್ಲಿ 2.75 ನೆಕ್ ವಿಡ್ತು, ಇಲ್ಲಿ 3 ಕಾಲು ನಮಗೆ ಶೋಲ್ಡರ್ ಬರುತ್ತೆ. 2.75 ನೆಕ್ ಬಿಡ್ತು, 3 ಕಾಲು ಶೋಲ್ಡರ್ ಬರುತ್ತೆ. ಆಗ ನೋಡಿ ಬ್ಯಾಕಲ್ಲಿ ನಾನು 2 ಕಾಲು ತೊಗೊಂಡಿದ್ದೆ ನೆಕ್ ಬಿಡ್ತು, ಇಲ್ಲಿ 2.75 ತೊಗೊಳ್ತಾ ಇದ್ದೀನಿ. ಅಂದರೆ ½ ಇಂಚು ಎಕ್ಸ್ಟ್ರಾ ಜಾಸ್ತಿ ತೊಗೊಳ್ತಾ ಇದ್ದೀನಿ ನೆಕ್ ಬಿಡ್ತಲ್ಲಿ. ಸೊ ½ ಇಂಚು ಜಾಸ್ತಿ ತೊಗೊಂಡು ನಾವಿಲ್ಲಿ ಬ್ಯಾಕ್ ಬಂದಷ್ಟು ಡೀಪರ್ ಅಲ್ವಲ್ಲ ಫ್ರಂಟಲ್ಲಿ. ಸೊ ಹಾಗಾಗಿ ನಾವಿಲ್ಲಿ ½ ಇಂಚ್ ಎಕ್ಸ್ಟ್ರಾ ತೊಗೊಂಡು ನಮಗೇನು ಪ್ರಾಬ್ಲಮ್ ಅನ್ನೋದು ಆಗೋದಿಲ್ಲ. ನಮಗೆ ಡೀಪ್ ಬೇಕಾಗಿರೋದು ಎಷ್ಟು ಫ್ರಂಟಲ್ಲಿ 7 ಬೇಕು ನಮಗೆ ರೆಡಿ ಡೀಪ್ ಅನ್ನೋದು ಫ್ರಂಟಲ್ಲಿ. ಓಕೆನಾ, 7 ಬೇಕಲ್ಲ, ನಾನು 7.25 ತೊಗೊಳ್ತಾ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನು ಸೇರಿಸಿ 7.25 ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 2.75 ತೊಗೊಂಡಿದ್ದೀನಿ, ನಾನು ಇಲ್ಲಿ 3 ಇಂಚ್ ತೊಗೊಳ್ತಾ ಇದ್ದೀನಿ. 1/4 ಇಂಚ್ ಎಕ್ಸ್ಟ್ರಾ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕಿಂತ. ಸೊ ಇದೊಂದು ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಈಗ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಇಲ್ಲಿಂದ ನೀಟಾಗಿ ಒಂದು ಮಾರ್ಕ್ನ ಮಾಡಿಕೊಂಡು, ನಾನಿಲ್ಲಿ ಯಾವುದೇ ರೀತಿ ಶೇಪ್ನ ಕೊಡ್ತಿಲ್ಲ, ಜಸ್ಟ್ ರೌಂಡ್ ಶೇಪ್ನ ಕೊಡ್ತಿದ್ದೀನಿ. ಸೊ ನಿಮಗೆ ಯಾವುದಾದ್ರೂ ಶೇಪ್ ಬೇಕಾದರೆ ನೀವು ಮಾಡ್ಕೋಬೋದು ಮಾರ್ಕಿಂಗ್. ಓಕೆನಾ, ಇಷ್ಟಾದಮೇಲೆ ಈಗ ನಾವು ಆರ್ಮೋಲ್ನ ತೊಗೊಳ್ಳೋಣ. ಆರ್ಮೋಲ್ ನಮಗೆ ಇಲ್ಲಿ ಬ್ಯಾಕಲ್ಲಿ ಎಷ್ಟು ತೊಗೊಂಡ್ವಿ, 5.75 ತೊಗೊಂಡಿದ್ದೀವಿ. ಫಸ್ಟ್ 6 ತೊಗೊಂಡ್ವಿ, ನಮಗೆ 1/4 ಇಂಚ್ ಜಾಸ್ತಿ ಬರ್ತಿತ್ತು. ಸೊ ನಾವು ಅದನ್ನು 5.75ಗೆ ನೋಡಿ 5.75ಗೆ ಮಾರ್ಕ್ನ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಅದಕ್ಕಿಂತ ½ ಇಂಚ್ನ ನಾನು ಆ್ಯಡ್ ಮಾಡ್ಕೊಳ್ತೀನಿ. 5.75ಗೆ ½ ಇಂಚ್ನ ಆ್ಯಡ್ ಮಾಡಿಕೊಂಡ್ರೆ ನಮಗೆ 6.25 ಇಂಚ್ ಬರುತ್ತೆ. 6.25 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಈಗ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ನಮಗೆ ಚೆಸ್ಟ್ ಮೆಷರ್ಮೆಂಟ್. ಚೆಸ್ಟ್ ಬಂದು 38 ಅಂದರೆ ಡಿವೈಡೆಡ್ ಬೈ ನಾವು 38ಗೆ ಡಿವೈಡೆಡ್ ಬೈ 4 ಮಾಡಿದಾಗ 9.5 ಬರುತ್ತೆ. ನಾನಿಲ್ಲಿ ಲೂಸಿಂಗು ½ ಇಂಚ್ನ ಆ್ಯಡ್ ಮಾಡ್ತೀನಿ. 9.5 ನಮಗೆ ರೆಡಿ ಚೆಸ್ಟ್ ಬೇಕಾಗಿರೋದು. ಬ್ಯಾಕಲ್ಲಿ ನಾನು 9 ತೊಗೊಂಡಿದ್ದೀನಿ, ಫ್ರಂಟಲ್ಲಿ 9.5 ನಮಗೆ ರೆಡಿ ಬೇಕು. ನಾನು ½ ಇಂಚು ಲೂಸಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನಗಿಲ್ಲಿ ಡಾಟ್ ಹತ್ರ ಕ್ಲಾತ್ ಅನ್ನೋದು ಬೇಕು, ಡಾಟ್ ಹಿಡಿಯೋದಕ್ಕೆ ಕಪ್ ಶೇಪ್ ನೀಟಾಗಿ ಬರಬೇಕಂದ್ರೆ. ಸೊ ನಾನಿಲ್ಲಿ ಲೂಸಿಂಗು ½ ಇಂಚ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಓಕೆನಾ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. 9.5 ನನಗೆ ಚೆಸ್ಟ್ ಬೇಕಾಗಿರೋದು. ಸೊ ನಾನಿಲ್ಲಿ ½ ಇಂಚ್ ಲೂಸಿಂಗ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರಂಟಲ್ಲಿ. ಅಂದರೆ ಬ್ಯಾಕಿಗಿಂತೂ ಫ್ರಂಟು ನಮ್ಗೆ ಇವಾಗ 1 ಇಂಚೇ ಜಾಸ್ತಿ ಆಯಿತು. ಓಕೆನಾ, ಬ್ಯಾಕಲ್ಲಿ ನಾವು 9 ಇಂಚ್ ತೊಗೊಂಡಿದ್ದೀವಿ ರೆಡಿ, ಫ್ರಂಟಲ್ಲಿ ನೋಡಿ 10 ಇಂಚು ತಗೊಳ್ತಾ ಇದ್ದೀವಿ ಚೆಸ್ಟ್ ಅನ್ನೋದು. ಸೊ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. 1 ಇಂಚ್ ಎಕ್ಸ್ಟ್ರಾ ಯಾಕಾಯಿತು ಅಂದರೆ ನಮಗೆ ಇಲ್ಲಿ ಡಾಟ್ ಬೇಕಾಗುತ್ತೆ, ಮತ್ತು ನಮಗೆ ಬ್ಯಾಕಲ್ಲಿ ತೊಗೊಂಡಂಗೆ ಫ್ರಂಟಲ್ಲೂ ತೊಗೊಂಡ್ರೆ ನಮಗೆ ಆರ್ಮೋಲ್ ಹತ್ರ ಹಿಡಿದಂಗೆ ಆಗುತ್ತೆ, ಮತ್ತು ಚೆಸ್ಟ್ ಶೇಪ್ ಕೂಡ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಚೆಸ್ಟ್ ಅನ್ನೋ 10 ಇಂಚ್ ತೊಗೊಂಡಿದ್ದೀನಿ, 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನ ತೊಗೊಂಡಿದ್ದೀನಿ. ಓಕೆನಾ, ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಈಗ ನೋಡಿ ಇಲ್ಲಿಂದ ಒಂದು 1/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇದು ಕೂಡ ಕಂಪಲ್ಸರಿ. ನಿಮ್ಗೆ ಆರ್ಮೋಲಲ್ಲಿ ಪರ್ಫೆಕ್ಟಾಗಿ ಯಾವುದೇ ರೀತಿ ಟಿಂಕಲ್ ಬರಬಾರ್ದು, ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ನೀವು ಕಂಪಲ್ಸರಿ 1/4 ಇಂಚ್ನ ಒಳಗಡೆ ತಗೊಳ್ಳಿ. ನಿಮಗೆ ಶೋಲ್ಡರ್ ಜಾಸ್ತಿ ಇದೆ ಅಂದ್ಕೊಳ್ಳಿ ಫ್ರಂಟಲ್ಲಿ, ಆವಾಗ ನೀವು ಒಂದು ½ ಇಂಚ್ವರೆಗೂ ತಗೊಳ್ಳಿ. ಇಲ್ಲ ನಾನು ಶೋಲ್ಡರ್ ನನಗೆ 2.5 ಅಷ್ಟೇ ಇದೆ. ನೀವು ರೆಡಿ 3 ಇಂಚು 3.5 ಇಂಚು ಆ ಥರ ಶೋಲ್ಡರ್ ಬಂದರೆ ನೀವಾಗ ½ ಇಂಚು ಒಳಗಡೆ ತಗೊಳ್ಳಿ. ನಿಮ್ಗೆ ಅವಾಗ ನೀಟಾಗಿ ಯಾವುದೇ ರೀತಿ ಆರ್ಮೋಲಲ್ಲಿ ರಿಂಕಲ್ ಬರ್ದಿರ ನೀಟಾಗಿ ಬರುತ್ತೆ. ನೋಡಿ ಇಲ್ಲಿ ನಾನು ಈ ರೀತಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಈ ರೀತಿ ಶೇಪ್ನ ಡ್ರಾ ಮಾಡಿಕೊಂಡೆ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಸ್ಟಿಚಿಂಗ್ ಮಾರ್ಜಿನ್ ½ ಇಂಚು ಬಿಟ್ಟು ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ರೆಡಿ ಅನ್ನೋದು ನಮ್ಗೆ ಇಲ್ಲಿದೆ. ಇಲ್ಲಿಂದ ನಮಗೆ 8.25 ಬೇಕು. ಫ್ರಂಟಲ್ಲಿ ನನಗೆ ಆರ್ಮೋಲ್ ಲೂಸಿಂಗು 8.25 ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಟೇಪ್ನ ಈ ರೀತಿ ಮೂವ್ ಮಾಡಿಕೊಂಡು ಹೋಗಬೇಕಾಗತ್ತೆ. ನೋಡಿ 8.25 ನಮಗೆ ಇಲ್ಲಿ ಬರ್ತಿದೆ. ಎಷ್ಟು ಎಕ್ಸಸ್ ಇದೆ ನಮಗೆ ನೋಡ್ಕೊಳ್ಳಿ. 1 ಇಂಚು ನಮಗೆ ಜಾಸ್ತಿ ಇದೆ. 1 ಇಂಚು ನಾನಿಲ್ಲಿ ಡಾಟಾಗಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಡಾಟಾಗಿ ಕನ್ವರ್ಟ್ ಮಾಡ್ಕೊಂಡಾಗ ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಯಾವ ರೀತಿ ಡಾಟಾ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತಲೂ ನೋಡೋಣ. ಇಷ್ಟಾದಮೇಲೆ ನೋಡಿ ಇಲ್ಲಿಂದ ನಾನು 2 ಇಂಚಸ್ನ ಮೈನಸ್ ಮಾಡ್ಕೊಳ್ತೀನಿ ಶೇಪ್ ಬೆಲ್ಟ್ಗೋಸ್ಕರ. ಸೊ
ಸೊ ಇಲ್ಲೇ ಶೇಪ್ ಬೆಲ್ಟು ಕೂಡ ಕಟ್ ಮಾಡ್ಕೋಬೋದು ನೀವು. ನಾನಿಲ್ಲಿ ಇದು ಆ್ಯಕ್ಚುಲಿ ಈಸಿ ಮೆಥಡು. ಶೇಪ್ ಬೆಲ್ಟ್ನ ನೀವು ಸಪ್ರೇಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಕಟ್ ಮಾಡ್ಕೋಬೋದು ನೀವು. ನೋಡಿ 2 ಇಂಚಸ್ನ ಮೈನಸ್ ಮಾಡಿದ್ದೀನಿ ನಾನು. 2 ಇಂಚಸ್ನ ಮೈನಸ್ ಮಾಡಿದಾದಮೇಲೆ ಅಫೆಕ್ಸ್ ಪಾಯಿಂಟ್ ಎಷ್ಟು ಅಂತ ಚೆಕ್ ಮಾಡ್ಕೊಳ್ಳೋಣ. ನಮ್ಮ ಒಂದು ಬ್ಲೌಸ್ ಅಫೆಕ್ಸ್ ಪಾಯಿಂಟ್ ಬಂದು 10.5 ಇಂಚು. ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ ನಾನು. 11 ಇಂಚು ಅಂದರೆ ನಮಗೆ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ ಹಾಫ್ ಇಂಚ್ ಬೇಕಲ್ಲ, ಸೊ ಅದನ್ನು ಸೇರಿಸ್ಕೊಂಡು ನಾನು 11 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಅಫೆಕ್ಸ್ ಪಾಯಿಂಟ್. ನೋಡಿ ಈ ರೀತಿ ಇಷ್ಟು ಮಾರ್ಕ್ ಮಾಡ್ಕೊಂಡು ನಾನು ನೋಡಿ ನಮಗಿದು ಅಫೆಕ್ಸ್ ಪಾಯಿಂಟ್ ಆಗಿರುತ್ತೆ. ಇಲ್ಲಿಗೆ ಒಂದು ಲೈನ್ನ ಹಾಕ್ಕೊಳ್ತೀನಿ. ಇಷ್ಟಾದಮೇಲೆ ನಾವು ಬ್ಲೌಸಲ್ಲಿ ಅಂಡರ್ ಬಸ್ಟ್ ಪಾಯಿಂಟು ಅಂದರೆ ನಾವು ಎಲ್ಲಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡಿದ್ದೀವಿ ಅದು ಎಷ್ಟು ಲೆಂತ್ ಇದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಟೇಪ್ನ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಇಲ್ಲಿವರೆಗೂ ಚೆಕ್ ಮಾಡ್ಕೊಳ್ಳಿ. ನೋಡಿ ನಮಗೆ ಅಂಡರ್ ಬಸ್ಟ್ ಪಾಯಿಂಟ್ ಅಂದರೆ ನಮಗೆ ಶೇಪ್ ಬೆಲ್ಟು ಎಲ್ಲಿ ಅಟ್ಯಾಚ್ ಮಾಡಿದ್ದೀವಿ, ಎಷ್ಟು ಲೆಂತ್ ಇದೆ ಅಂತ ಚೆಕ್ ಮಾಡಿಕೊಂಡ್ರೆ ನೋಡಿ ನಮಗೆ 14 ಇಂಚ್ ಬರುತ್ತೆ. ಇಲ್ಲಿ 14 ಇಂಚ್ ಬರುತ್ತೆ. ನೋಡಿ ಇಲ್ಲಿಂದ 14 ಇಂಚ್ ಬಂದಿದೆ. ಈಗ ನಮಗೆ 14ಕ್ಕೆ ಇಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತಾ? ಇಲ್ಲ, ನಮಗೆ ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗಿಗೆ ಹೋಗುತ್ತೆ ಶೋಲ್ಡರ್ ಹತ್ರ. ಅದನ್ನು ಬಿಟ್ಟು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ನೋಡಿ 14 ಇಂಚಲ್ಲಿ ಬರ್ತಿದೆ, ನಮಗೆ ಇಲ್ಲಿ ಬರ್ತಿದೆ. ಈಗ ನಾವಿಲ್ಲಿ ಶೇಪ್ ಬೆಲ್ಟ್ ಅಟ್ಯಾಚ್ಗೋಸ್ಕರ ಕ್ಲಾತ್ ಬೇಕು ನಮಗೆ ಅಲ್ವಾ? ಹಾಗಾಗಿ ನೋಡಿ ಇಲ್ಲಿಂದ ನಾನು ಟೋಟಲ್ ಆಗಿ 14 ಇಂಚ್ ನಮ್ಗೆ ರೆಡಿ ಬೇಕಂದರೆ 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ಗೆ, 1/4 ಇಂಚು ಇಲ್ಲಿ ಶೇಪ್ ಬೆಲ್ಟ್ ಅಟ್ಯಾಚ್ಗೆ, 3/4 ಇಂಚ್ ಇಲ್ಲಿಂದ ನಾನು ಡೌನಿಂಗ್ನ ತೊಗೊಳ್ತಾ ಇದ್ದೀನಿ. 3/4 ಇಂಚ್ ಡೌನಿಂಗ್ನ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ಇಲ್ಲಿ ಡಾಟ್ಗೆ. ಓಕೆನಾ? ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನಾನು ಡೀಟೇಲ್ಡಾಗಿ ಹೇಳ್ತಾ ಇದ್ದೀನಿ. ನಿಮಗೆ ವೀಡಿಯೋನ ಒಂದು ಸಲ ಅಲ್ಲ ಅಂತ 2 ಸಲ ನೋಡಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದ ನಾನು ನೋಡಿ 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ 2/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನಿಮಗೆ ಫಸ್ಟು ಮಿಡ್ಲ್ ಚೆಸ್ಟಿಗೆ, ಇದು ಮೇಯ್ನ್ ಚೆಸ್ಟು ಡಾಟ್ ಆಗಿರುತ್ತೆ. ಈ ಡಾಟ್ಗೋಸ್ಕರ ಇಲ್ಲಿಂದ 2/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಂದ ನೋಡಿ ನಾನು 2.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ನನಗೆ AB ಚೆಸ್ಟ್ ಬ್ಲೌಸ್ ಅಲ್ಲ, ನಾರ್ಮಲ್ ಚೆಸ್ಟ್ ಬ್ಲೌಸು. ಹಾಗಾಗಿ ನಾನು 2.5 ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಡಾಟ್ ಲೆಂತ್ ಎಷ್ಟು ಬೇಕು ನೋಡಿ. ನಾನಿಲ್ಲಿ ಡಾಟ್ ಲೆಂತ್ ತಗೊಳ್ತಾ ಇದ್ದೀನಿ 3 ಇಂಚಸ್ ಅಷ್ಟು. ಓಕೆನಾ? ಡಾಟ್ ಲೆಂತು 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕೋಬೇಕಾಗುತ್ತೆ. ನೋಡಿ ಇದು ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಈ ಡಾಟ್ನ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟು ಡಾಟ್ ಪಾಯಿಂಟ್ ಆಗಿರುತ್ತೆ. ಇದೇ ನಮ್ಮ ಚೆಸ್ಟು ಶೇಪ್ನ ಫಸ್ಟು ನೀಟಾಗಿ ಕೂರಿಸ್ಬೇಕಂದ್ರೆ ಈ ಡಾಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟಾದಮೇಲೆ ನೋಡಿ ಇಲ್ಲಿಂದ ನಾನು 1.5 ಇಂಚು ಮೈನಸ್ ಮಾಡ್ತೀನಿ. ನನಗೆ ಫುಲ್ಲು ಶೇಪ್ ಬೆಲ್ಟ್ ಬೇಕಾಗಿರೋದು 7 ಇಂಚಸ್ಸು. ನನಗೆ 3 ಇಂಚಸ್ನ ಮೈನಸ್ ಮಾಡಿದ್ರೆ 7 ಇಂಚಲ್ಲಿ ನಮಗೆ 4 ಇಂಚ್ ಬೇಕು. ಇಲ್ಲಿಂದ ಉಪ್ಪಟ್ಟಿಗೆ ನಮಗೆ 4 ಇಂಚ್ ಬೇಕು. ಇಲ್ಲಿ ನೋಡಿ ಈ ಕಡೆ ಚೆಕ್ ಮಾಡ್ಕೊಳ್ಳೋಣ. 5 ಇಂಚ್ ಬರ್ತಿದೆ. ಇಲ್ಲೊಂದು 1/4 ಇಂಚಷ್ಟು ನನಗೆ ಏನು ನೆಕ್ ಪೈಪಿಂಗಿಗೆ ಹೋಗುತ್ತೆ. ಓಕೆನಾ? ಇಲ್ಲೊಂದು 1/2 ಇಂಚಷ್ಟು ನನಗೆ ಡಾಟಿಗೆ ಹೋಗುತ್ತೆ. ಇಲ್ಲಿ 1/4 ಇಂಚಷ್ಟು ಇಲ್ಲಿ ಅಟ್ಯಾಚ್ಗೆ ಹೋಗುತ್ತೆ. ಟೋಟಲ್ ನನಗೆ 1 ಇಂಚ್ ಮೈನಸ್ ಆಗುತ್ತೆ. ಆಗ ನಮಗೆ 4 ಇಂಚ್ ಇಲ್ಲಿ ಬರುತ್ತೆ ರೆಡಿ. ಇಲ್ಲಿ ನಮಗೆ ಶೇಪ್ ಬೆಲ್ಟು ಫ್ರಂಟಲ್ಲಿ ನಮಗೆ 3 ಇಂಚಸ್ ಬೇಕು. ಟೋಟಲ್ ನಮಗೆ 7 ಇಂಚಸ್ ಆಗುತ್ತೆ ಉಪ್ಪಟ್ಟಿ. ಸೊ ಈಗ ನನಗೆ ಪರ್ಫೆಕ್ಟಾಗಿ 1.5 ಇಂಚ್ ನಾನು ಇಲ್ಲಿ ಮೈನಸ್ ಮಾಡಿದ್ರೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. 1.5 ಇಂಚ್ ನಾವು ಇಲ್ಲಿ ಮೈನಸ್ ಮಾಡಿದ್ರೆ ನನಗೆ ಪರ್ಫೆಕ್ಟಾಗಿ ಇಲ್ಲಿ 5 ಇಂಚ್ ಬರ್ತಿದೆ. ನನಗಿದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಇಲ್ಲಿಗೆ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ನಾನು ಡಾಟ್ ಲೆಂತ್ ತೊಗೊಳ್ತಾ ಇದ್ದೀನಿ. ಇಲ್ಲಿ 2.5 ಇಂಚು. 2.5 ಇಂಚ್ ತೊಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಸೈಜ್ಗೂ ಮ್ಯಾಚ್ ಆಗುತ್ತೆ. ನೋಡಿ ಈ ಕಡೆ 1/4 ಇಂಚು, ಆ ಕಡೆ 1/4 ಇಂಚು ಡಾಟ್ ವಿಡ್ತ್ನ ತೊಗೊಂಡಿದ್ದೀನಿ. ಟೋಟಲ್ ನನಗೆ 1/2 ಇಂಚು ಬರುತ್ತೆ ಡಾಟ್ ವಿಡ್ತ್. ಓಕೆನಾ? ಇಷ್ಟು ಮಾರ್ಕ್ ಮಾಡಿದಾದಮೇಲೆ ಇಲ್ಲಿಂದ ನೋಡಿ ಈ ಒಂದು ಸ್ಟ್ರೈಟ್ ಲೈನಿಂದ ಇಲ್ಲಿಗೆ ನೀಟಾಗಿ ಈ ರೀತಿ ಒಂದು ಲೈನ್ನ ಹಾಕೊಳ್ಳಿ. ಈ ಡಾಟ್ ಲೆಂತ್ ಬಂದು 3.5 ಇಂದ 4ಗೆ ಲಾಸ್ಟ್ ಮಾಡ್ಕೊಳ್ಳಿ. ಇದು 3.5 ಮ್ಯಾಕ್ಸಿಮಮ್ ಸಾಕು ನಿಮಗೆ. ಅದು ಜಾಸ್ತಿ ಲೆಂತ್ ಇದೆ ಬ್ಲೌಸು ಅಂದರೆ ನೀವು 4ವರೆಗೂ ತೊಗೋಬೋದು. ನಾನಿಲ್ಲಿ 3.25 ತೊಗೊಳ್ತಾ ಇದ್ದೀನಿ. ಓಕೆನಾ? ನಮಗಿಲ್ಲಿ 1 ಇಂಚು ಎಕ್ಸ್ಟ್ರಾ ಇದೆಯಲ್ಲ ನೋಡಿ. ಈ ಕಡೆ ಒಂದು 1/4 ಇಂಚ್ಗಿಂತ ಜಾಸ್ತಿ, ಈ ಕಡೆ ಒಂದು 1/4 ಇಂಚ್ಗಿಂತ ಜಾಸ್ತಿ ಈ ರೀತಿ ಮಾರ್ಕ್ನ ಮಾಡಿಕೊಂಡು ಈ ಒಂದು ಡಾಟ್ ಶೇಪ್ನ ಕೊಡ್ತೀನಿ ನಾನು. ನೋಡಿ ಈ ರೀತಿ ನೀಟಾಗಿ ನೋಡಿ ಈ ರೀತಿ ಶೇಪ್ನ ಕೊಡಬೇಕಾಗುತ್ತೆ. ಇಲ್ಲೂ ಕೂಡ ನಮಗೆ ಇಂಪಾರ್ಟೆಂಟ್ ಏನು ಗೊತ್ತಾ, ಇದು ಡಾಟ್ ಲೆಂತ್ ಎಷ್ಟಿದೆ ನೋಡಿ 4 ಇಂಚ್ ಇದೆ. ಇಲ್ಲೂ 4 ಇಂಚ್ ಬರೋ ಥರ ನಾವು ಮಾರ್ಕ್ ಮಾಡಿಕೊಂಡು ನಾವು ಆರ್ಮ್ ಶೇಪ್ ಅನ್ನೋದು ಕೊಡಬೇಕಾಗುತ್ತೆ. ಈ ರೀತಿ ನೋಡಿ ಈ ರೀತಿ. ಇಲ್ಲಾಂದರೆ ನೀವು ನಾರ್ಮಲಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಇದು ಅಟ್ಯಾಚ್ ಮಾಡಿದಾದಮೇಲೆ ಎಕ್ಸಸ್ ಇರೋ ಕ್ಲಾತ್ನ ಕಟ್ ಮಾಡ್ಕೋಬೋದು. ಇಷ್ಟಾದಮೇಲೆ ಈಗ ನಾವು ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕು? ನಾವು ವೇಸ್ಟ್ ಇರೋದು ಟೋಟಲ್ 32. ಅದರಲ್ಲಿ ಡಿವೈಡೆಡ್ ಬೈ 4 ಮಾಡಿದ್ರೆ 8 ಬರುತ್ತೆ. 8 ಇಲ್ಲಿ ನೋಡಿ ಈ ಥರ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಡಿ. ನಿಮಗೆ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡಬೇಕಾದ್ರೆ ನಿಮಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ರೌಂಡ್ ಶೇಪಲ್ಲೇ ನಾವು ಸ್ಟಿಚ್ ಹಾಕೊಂಡು ಹೋಗ್ತೀವಲ್ಲ ನೋಡಿ ಈ ರೀತಿ. ಈಗ ನಾನು ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಂದ ನಮಗೆ ಎಷ್ಟಿದೆ 3.25 ಇಂಚ್ ಇದೆ ಇಲ್ಲಿಗೆ. ಆ 3.25 ಇಂಚನ್ನ ಬಿಟ್ಟು ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಬರುತ್ತೆ? 8 ಇಂಚಸ್ಸು ಇಲ್ಲಿಗೆ ಬರುತ್ತೆ. ಆಮೇಲೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬೇಕು. 1.5 ಇಂಚನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಆ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಹಾಕೊಳ್ಳೋಣ. ಈಗ ನಾವು ಸೈಡ್ ಎಷ್ಟು ಬೇಕು ಅಂತ
ನೀವು ಡಾಟ್ ಹಿಡಿತೀನಿ ಅಂದರೆ ನೀವು ಸೈಡಲ್ಲಿ ಮೈನಸ್ ಮಾಡಿಬಿಡಿ, ಡಾಟ್ ಹಿಡಿಯಲ್ಲ ಅಂದರೆ ಸೈಡಲ್ಲಿ ಮೈನಸ್ ಮಾಡ್ಕೊಳ್ಳಿ. ನೋಡಿ ನನಗೆ ಸೈಡಲ್ಲಿ ಮೈನಸ್ಸು ಎಷ್ಟು ಲೆಂತ್ ಇದೆ ಸೈಡು ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ಫಸ್ಟಿಗೆ. ನೋಡಿ ನನಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚ್ ಬೇಕು, ಇಲ್ಲೂ ಕೂಡ 1/2 ಇಂಚ್ ಬೇಕು, ಇಲ್ಲಿ 1/4 ಇಂಚ್ ಬೇಕು, ಡಾಟ್ಗೆ ನಮಗೆ ಒಂದು 1/2 ಇಂಚ್ ಆದರೂ ಬೇಕಾಗುತ್ತೆ. ನೋಡಿ ನಾನು ಇಲ್ಲಿ ಸೈಡಲ್ಲಿ ಜಾಸ್ತಿ ಮೈನಸ್ ಮಾಡ್ತಾ ಇಲ್ಲ, ಜಸ್ಟ್ ನಾನು 1/2 ಇಂಚ್ ಅಷ್ಟೇ ಮೈನಸ್ ಮಾಡ್ತಾಯಿದ್ದೀನಿ. ನಮ್ಗೆ ಅವಾಗ ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿ ಈ ರೀತಿ ಓಕೆನಾ, ಇಷ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಡಾಟ್ ಲೆಂತ್ ಬಂದು 4.25 5 ಇಂಚು ಇಟ್ಕೊಳ್ಳಿ ಸಾಕು. ನೋಡಿ ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಡಾಟು ಬಿಡ್ತುಗೋಸ್ಕರ. ಈ ರೀತಿ ಡಾಟ್ನ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇಷ್ಟಾದಮೇಲೆ ಈಗ ನಮಗೆ ಶೋಲ್ಡರ್ ಪ್ರಾಬ್ಲಮ್ ಆಗ್ತಿದೆ, ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ನೋರು ನೋಡಿ ಗಮನ ಇಟ್ಟು ನೋಡಿ, ಇಲ್ಲಿಂದ 1/4 ಇಂಚಷ್ಟು ಕ್ರಾಸಾಗಿ ಕಟ್ ಮಾಡ್ತೀವಿ. ಬ್ಯಾಕ್ ಪಾರ್ಟಲ್ಲಿ ಏನು ಕಟ್ ಮಾಡಿದ್ದೀವೋ ಸೇಮ್ ಅದೇ ರೀತಿ ಓಕೆನಾ. ಅದಾದಮೇಲೆ ನೆಕ್ಸ್ಟು ಇಲ್ಲೂ ಕೂಡ 1/4 ಇಂಚ್ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ತೀವಿ. ಇದು ಕೂಡ ಶೋಲ್ಡರ್ ಪ್ರಾಬ್ಲಮ್ ಆಗೋದನ್ನು ಅವಾಯ್ಡ್ ಆಗುತ್ತೆ, ಶೋಲ್ಡರ್ ಡ್ರಾಪ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಇಲ್ಲಿಂದ 1/4 ಇಂಚಷ್ಟು ಇದು ಕ್ರಾಸಾಗಿ ಇದು ಕೂಡ ಕಂಪಲ್ಸರಿ ಕಟ್ ಮಾಡ್ಕೋಬೇಕಾಗತ್ತೆ. ನೀವು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಬರಲ್ಲ. ಎಷ್ಟು ಬ್ರಾಡಾಗಿ ಇಟ್ಕೊಂಡ್ರು ಫ್ರಂಟಲ್ಲಿ ಒಂದ್ಸಲ ನೆಕ್ನ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಬಂದಿದೆಯಾ ಅಂತ. ನೋಡಿ ಶೋಲ್ಡರ್ ಅಟ್ಯಾಚ್ಗೆ ಬಿಟ್ಬಿಡಿ 1/2 ಇಂಚ್ ಕ್ಲಾತು, 1/2 ಇಂಚ್ ಕ್ಲಾತ್ನ ಬಿಟ್ಟು ನೀವು ಇಲ್ಲಿಂದ ಮೆಷರ್ಮೆಂಟ್ ಮಾಡ್ಕೊಳ್ತಾ ಬನ್ನಿ. ನೋಡಿ ಈ ರೀತಿ, ನೋಡಿ ಈ ರೀತಿ ಮೆಷರ್ಮೆಂಟ್ ಮಾಡ್ಕೊಳ್ತಾ ಬಂದರೆ ನಿಮಗೆ ಇಲ್ಲಿ 1/4 ಇಂಚಷ್ಟು ನಮಗೆ ಉಪ್ಪಟ್ಟಿಗೆ ಹೋಗುತ್ತೆ. ನಮಗಿಲ್ಲಿ ನೆಕ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಅವ್ರು ಆ್ಯಕ್ಚುಲಿ ಇನ್ನೂ ಬ್ರಾಡಾಗೆ ಕೇಳಿದ್ರು ನನಗೆ, ಸೊ ಇನ್ನು ಸ್ವಲ್ಪ ಬ್ರಾಡಾಗಿ ತೊಗೊಳ್ತೀನಿ ನಾನು. ಸೊ ನಿಮ್ಮ ಒಂದು ಬ್ಲೌಸ್ ಕಸ್ಟಮರ್ ನಿಮಗೆ ಬ್ರಾಡಾಗಿ ಕೇಳಿದ್ರೆ ನೀವು ಎಷ್ಟು ಬ್ರಾಡ್ ಕೇಳಿದ್ರು ಅಷ್ಟು ಕೊಡಬೇಕಾಗತ್ತೆ. ಈ ರೀತಿ ಸ್ವಲ್ಪ ಬ್ರಾಡಾಗೆ ಕೇಳಿದ್ದಾರೆ, ಹಾಗಾಗಿ ನಾನಿಲ್ಲಿ ಇನ್ನು ಸ್ವಲ್ಪ ಬ್ರಾಡ್ ತೊಗೊಂಡೆ ಫ್ರಂಟ್ ಪಾರ್ಟಲ್ಲಿ. ಇಷ್ಟು ಫ್ರಂಟ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಮಾಡ್ತೀನಿ. ಇಲ್ಲಿಂದ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನಮ್ಗೆ ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಬರುತ್ತಾ ಅಂತ. ನೋಡಿ 3 ಇಂಚಸ್ ಬರುತ್ತೆ. ಇಲ್ಲಿಂದ 3.5 ಬರುತ್ತೆ. ಇಲ್ಲಿಂದ ಕಂಟಿನ್ಯೂ ಮಾಡೋಣ. 8.5 ನಮಗೆ ರೆಡಿ ಬೇಕು, ಕರೆಕ್ಟಾಗಿ ಬರುತ್ತೆ. 1/2 ಇಂಚ್ ಶೋಲ್ಡರ್ ಅಟ್ಯಾಚ್ಗೆ ಹೋಗಿ ಕರೆಕ್ಟಾಗಿ 8.5 ಬರುತ್ತೆ. ಇಷ್ಟು ನಮ್ಮ ಒಂದು ಫ್ರಂಟ್ ಪಾರ್ಟ್ ಬ್ಲೌಸು. ಸೊ ಇದರಲ್ಲಿ ನಿಮಗೇನು ಡೌಟ್ ಇಲ್ಲ ಅಂದ್ಕೊಂಡಿದ್ದೀನಿ. ಈಗ ನಾನು ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ. ಸೊ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿ ಈಗ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ನೆಕ್ಕು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೆಕ್ಕೆಲ್ಲ ಕಟ್ ಮಾಡಿಕೊಂಡು ಎಷ್ಟು ಬ್ರಾಡ್ ಕೊಟ್ಟರು ಎಷ್ಟು ಡೀಪ್ ಕೊಟ್ಟರು ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ನೋಡಿ ಇಲ್ಲಿ 1/4 ಇಂಚ್ ನಾನು ಕ್ರಾಸಾಗಿ ಏನು ಲೈನ್ ಹಾಕೊಂಡಿದ್ದೀನೋ ಅದೇ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ 1/4 ಇಂಚ್ ಕ್ರಾಸಾಗಿ ಓಕೆನಾ. ಈಗ ಇಲ್ಲಿಂದ ನೋಡಿ ಈ ರೀತಿ ನೀವು ಸ್ವಲ್ಪ ಇಲ್ಲಿ ಟ್ರಯಾಂಗಲ್ ಶೇಪ್ ಬರಲಿ. ಈ ರೀತಿ ಶೇಪ್ ಬರೋದ್ರಿಂದ ಏನಾಗುತ್ತೆ ನಿಮಗೆ ಡಾಟ್ ಅನ್ನೋದು ಹಿಡಿದ ಮೇಲೆ ನಿಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇಲ್ಲಿ ಎಕ್ಸಸ್ ಫ್ಯಾಬ್ರಿಕ್ನ ಮತ್ತೆ ಕಟ್ ಮಾಡ್ಕೋಬೋದು. ನೋಡಿ ಈ ಎಕ್ಸಸ್ ಫ್ಯಾಬ್ರಿಕ್ನ ನಾವು ಡಾಟ್ ಸ್ಟಿಚ್ ಮಾಡಿದ್ಮೇಲೆ ಕಟ್ ಮಾಡ್ಕೊಳ್ಳೋಣ. ಇಲ್ಲ ಈಗಲೇ ಕಟ್ ಮಾಡ್ತೀನಿ, ಅದು ಓಕೆ. ನೋಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಗುತ್ತೆ. ಇಲ್ಲೂ ಕೂಡ 1/4 ಇಂಚು ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಆ ರೀತಿ ಕಟ್ ಮಾಡ್ಕೊಳ್ತೀನಿ. ಇದು ಕೂಡ ಕಂಪಲ್ಸರಿ ಆಗಿರುತ್ತೆ. ಯಾಕೆ ಅಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗಬಾರ್ದು. ನೆಕ್ ಬಿಡ್ತು ನೀವು ಜಾಸ್ತಿ ಇಟ್ಬಿಟ್ಟು ಬ್ರಾಡಾಗಿ ಕೊಡ್ತೀನಿ ಅಂದರೆ ಆಗೋದಿಲ್ಲ. ನಾವು ಅದಕ್ಕೆ ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ನೆಕ್ ಬಿಡ್ತು ಬ್ರಾಡ್ ಆಗಬೇಕು ಅಂದ ಮಾತ್ರಕ್ಕೆ ನೆಕ್ ಬಿಡ್ತು ಜಾಸ್ತಿ ಇಟ್ಬಿಟ್ಟು ನಾವು ಸ್ಟಿಚ್ ಮಾಡಿಬಿಟ್ರೆ ಬ್ಲೌಸ್ ಸರಿ ಹೋಗುತ್ತೆ ಅಂತ ಅನ್ಕೋಬೇಡಿ. ನಾವು ತುಂಬಾ ಚೇಂಜಸ್ ಮಾಡ್ಕೋಬೇಕು. ಬ್ರಾಡಾಗಿ ಕೇಳಿದಾಗ ವಿತೌಟ್ ಡೋರಿ ಬೇರೆ ಡೋರಿ ನಮಗೆ ಇರೋದಿಲ್ಲ. ನಾವು ಡೋರಿ ಇದ್ದರೆ ಆ ಒಂದು ಲೂಸ್ನ ಸ್ವಲ್ಪ ಕವರ್ ಮಾಡ್ಬೋದು. ಇದರಲ್ಲಿ ಡೋರಿ ಕೂಡ ಇರೋದಿಲ್ಲ, ಹಾಗಾಗಿ ನಾವು ತುಂಬಾ ಕೇರ್ಫುಲ್ಲಾಗಿ ಬ್ಲೌಸ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಫ್ರಂಟ್ ಟು ಬ್ಯಾಕು. ಈಗ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಉಳಿದಿರುವಂಥ ಕ್ಲಾತ್ ಏನಿದೆಯೋ ಇದನ್ನು ಈ ರೀತಿ ಫೋಲ್ಡ್ನ ಮಾಡ್ಕೊಳ್ತೀನಿ. ಈ ರೀತಿ ಡಬಲ್ ಫೋಲ್ಡ್ನ ಮಾಡಬಾರ್ದು. ಯಾಕಂದರೆ ಈ ಡಬಲ್ ಫೋಲ್ಡ್ನ ಮಾಡಿದ್ರೆ 4 ಪೀಸ್ಗೂ ನಾವು ಪೀಸ್ನ ಕಟ್ಟಬೇಕಾಗುತ್ತೆ. ಇಲ್ಲಿ ನಮ್ಮ ನೆಕ್ ಬಿಡ್ತ್ ಅನ್ನೋದು ಸಾಕಾಗೋದಿಲ್ಲ. ಈ ಒಂದು ಹ್ಯಾಂಡ್ದು ಲೂಸಿಂಗ್ ಅನ್ನೋದು ಸಾಕಾಗೋದಿಲ್ಲ. ಆಗ ನಾವೇನು ಮಾಡಬೇಕು, ಈ 2 ಫ್ಯಾಬ್ರಿಕ್ನ ತೆಗೆದು ಈ ಥರ ಸ್ವಲ್ಪ ಮೇಲಕ್ಕೆ ಹಾಕ್ಕೊಂಡ್ರೆ ನಮಗೆ 2 ಪೀಸ್ ಕಟ್ಟೋ ಅವಶ್ಯಕತೆ ಬರುತ್ತೆ. 4 ಪೀಸ್ ಕಟ್ಟೋದು ಬೋರ್ ಆಗುತ್ತೆ ಮತ್ತು ಟೈಮು ಜಾಸ್ತಿ ತಗೊಳುತ್ತೆ. ಆ ರಿಸ್ಕ್ ಯಾಕೆ, ಇದನ್ನು ಈ ರೀತಿ ಮೇಲಕ್ಕೆ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಬ್ಲೌಸ್ನ ಕಟ್ ಮಾಡ್ಕೋಬೋದು. ನೀಟಾಗಿ ಬ್ಲೌಸ್ಗೆ 2 ಪೀಸಸ್ನ ಕೊಟ್ಟು ಟೈಮು ಸೇವ್ ಆಗುತ್ತೆ. ಪ್ಲಸ್ ನಮಗೆ ಬೋರಿಂಗ್ ಅನ್ಸಲ್ಲ. ಈ ಪೀಸ್ ಕಟ್ಟೋದು ಅನ್ನೋದು ತುಂಬಾ ಬೋರಿಂಗ್ ಆಗಿಬಿಡುತ್ತೆ. ನೋಡಿ ಈ ರೀತಿ ನೀಟಾಗಿ ಮಾರ್ಜಿನ್ ಸಮ ಇಲ್ಲ, ಮಾರ್ಜಿನ ಸಮ ಮಾಡಿಕೊಂಡೆ. ನಮಗೆ ಇವಾಗ ಬೇಕಾಗಿರೋದು ಸ್ಲೀವ್ ಲೆಂತ್ ಎಷ್ಟು ನಾವು ಅಳತೆ ಬ್ಲೌಸಲ್ಲಿ ತೊಗೊಂಡಿದ್ದು. ನೋಡಿ ಸ್ಲೀವ್ ಲೆಂತ್ ಬಂದು ನಮಗೆ 11 ಮುಕ್ಕಾಲಿದೆ ಓಕೆನಾ. 11 ಮುಕ್ಕಾಲಿದೆ, ನಮಗೆ 12 ಮುಕ್ಕಾಲು ಬೇಕು ಸ್ಲೀವ್ ಲೆಂತ್. ಇವರು ಈ ಕಸ್ಟಮರ್ ತುಂಬ ಉದ್ದ ಇದ್ದಾರೆ, ಸೊ ಹಾಗಾಗಿ ಅವ್ರಿಗೆ ನೋಡಿ ಸ್ಲೀವ್ ಲೆಂತ್ ಅನ್ನೋದು ನಾನಿಲ್ಲಿ 12 ಮುಕ್ಕಾಲನ್ನ ಕೊಡ್ತಿದ್ದೀನಿ.
ನಾನಿಲ್ಲಿ ಸ್ಲೀವ್ಸ್ಗೆ ಮತ್ತು ಫ್ರಂಟ್ಗೆ ಬ್ಯಾಕ್ಗೆ ಎಲ್ಲನೂ ಪೈಪಿಂಗ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಹಾಗಾಗಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ನೋಡೋ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗೂ ಸ್ಟಿಚಿಂಗ್ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ನೋಡಿ ಯಾವ ರೀತಿ ನಾನು ಫಿನಿಶಿಂಗ್ ಕೊಡ್ತೀನಿ, ಯಾವ ರೀತಿ ನೀಟಾಗಿ ನಾನು ಸ್ಟಿಚ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನಾನಿಲ್ಲಿ 8.5 ಲೂಸಿಂಗ್ನ ಕೊಡ್ತಿದ್ದೀನಿ. ಬ್ಯಾಕ್ ಏನು ಬಂದಿದೆ ನಮಗೆ, ಫ್ರಂಟಲ್ಲಿ ಏನು ಬಂದಿದೆ 8.5, ಆ ಲೂಸಿಂಗ್ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ಈಗ ಅವ್ರು ಕಮೆಂಟ್ ಮಾಡಿದರು ಕ್ಯಾಪ್ ಡೌನು ಅಂದರೆ ಈ ಒಂದು ಡೌನಿಂಗ್ ತೊಗೊಳ್ತೀವಲ್ಲ, ಈ ಡೌನಿಂಗು ಯಾವುದಕ್ಕೆ ಎಷ್ಟು ತೊಗೋಬೇಕು ಅನ್ನೋದನ್ನು ಕಮೆಂಟ್ ಮಾಡಿದರು. ಯಾವುದಕ್ಕೆ ಎಷ್ಟು ತೊಗೋಬೇಕು ಡೀಟೇಲಾಗಿ ಹೇಳ್ಕೊಡಿ ಅಂತ. ಸೊ ನೋಡಿ, ನಾವಿಲ್ಲಿ ತೊಗೊಳ್ತಾ ಇರೋದೆಷ್ಟು 8.5 ಎಷ್ಟು ನಾವು ಬೇಕಾಗಿರೋದು ಲೂಸಿಂಗ್ ಅಲ್ವಾ. 8.5 ಎಲ್ಲನೂ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಬೇಕಾದ್ರೆ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನಮಗೆ, 8.5 ಅಂದರೆ 4 ಕಾಲು ಬರುತ್ತೆ. 4 ಕಾಲಲ್ಲಿ ನೀವು ಇಲ್ಲಿಂದ ಒಂದು 3/4 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಓಕೆನಾ, 3/4 ಇಂಚನ್ನ ಮೈನಸ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದಾದ್ರೂ ಬರಲಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ 9 ಇಂಚಸ್ ಬಂತು ಅಂದ್ಕೊಳ್ಳಿ. ಲೂಸಿಂಗ್ ಅನ್ನೋದು 9 ಇಂಚಸ್ ಬಂತು. ಈ ಆರ್ಮೋಲ್ಲು ಲೂಸಿಂಗ್ ಅನ್ನೋದು 9 ಇಂಚಸ್ ಬಂತು. ಅದನ್ನು ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಬಂತು ಚೆಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬಂತು ಇದರಲ್ಲಿ ಮಿಡ್ಲಿಗೆ. ನೋಡಿ 9 ಇಂಚಸ್ಗೆ 4.5 ಬಂತು. ಇದರಲ್ಲಿ ನಾವೇನು ಮಾಡಬೇಕು, 3/4 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಓಕೆನಾ, 3/4 ಇಂಚನ್ನ ಮೈನಸ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ನಿಮ್ಗೆ ಏನು ಆರ್ಮೋಲ್ ಇದೆಯೋ, ಏನು ಲೂಸಿಂಗ್ ಇದೆಯೋ, ಈಗ 10 ಇತ್ತು ಅಂದ್ಕೊಳ್ಳಿ. 10 ಇದ್ದಾಗ ನಿಮ್ಗೆ ಆರ್ಮೋಲ್ ಲೂಸಿಂಗು ಅದನ್ನು ಮಿಡ್ಲ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನಮಗೆ, 5 ಬರುತ್ತೆ. 5ಅಲ್ಲಿ 3/4 ಇಂಚನ್ನ ಮೈನಸ್ ಮಾಡಿದ್ರೆ 4 ಕಾಲು ಬರುತ್ತೆ. ಯಾವುದೇ ಸೈಜ್ಗಾಗಲಿ ನೀವು ನಿಮ್ಮ ಒಂದು ಆರ್ಮೋಲ್ ಲೂಸಿಂಗ್ ಎಷ್ಟು ಬಂದಿದೆಯೋ ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ. ಅದರಲ್ಲಿ ನೀವು 3/4 ಇಂಚನ್ನ ಮೈನಸ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಕ್ಯಾಪ್ ಡೌನ್ ಅನ್ನೋದು, ಈ ಒಂದು ಹ್ಯಾಂಡ್ ಡೌನ್ ಅನ್ನೋದು ಬಂದ್ಬಿಡುತ್ತೆ. ಸೊ ಈಸಿ ಮೆಥಡಲ್ಲಿ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ, ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಇದು ಡೌನ್ ನಂಗೆ ಎಷ್ಟು ತಗೋಬೇಕು ಅಂತ ನಿಮಗೆ ಬಂದಿರೋ ಆರ್ಮೋಲ್ ಲೂಸಿಂಗಲ್ಲಿ ಈಗ ನೋಡಿ ನಂದು 8.5 ಬಂದಿದೆ. ಓಕೆನಾ, 8.5 ಬಂದಿದೆ. 8.5ಗೆ ನಾನು ಮಿಡ್ಲಿಗೆ ಫೋಲ್ಡ್ ಮಾಡ್ತೀನಿ. ಈ ರೀತಿ ಎಷ್ಟು ಬಂತಾಗ ನನಗೆ 4 ಕಾಲು ಬಂದಿದೆ. 4 ಕಾಲಲ್ಲಿ ನಾನು 3/4 ಇಂಚನ್ನ ಮೈನಸ್ ಮಾಡ್ತೀನಿ. 3/4 ಇಂಚ ಮೈನಸ್ ಮಾಡಿದಾಗ 3.5 ಬರುತ್ತೆ. 3.5ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ನೀವು 3.5 ಮಾಡ್ಕೊಳ್ಳಿ, ಇಲ್ಲ 3.75 ಮಾಡ್ಕೊಳ್ಳಿ. ಒಂದು 1/4 ಇಂಚ್ ಹೆಚ್ಚು ಕಮ್ಮಿ ಆದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇಷ್ಟನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಾನು 3.75 ಮಾಡ್ಕೊಂಡಿದ್ದೀನಿ ಈ ಒಂದು ಕ್ಯಾಪ್ ಡೌನಿಂಗ್ ಅಂತ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಓಕೆನಾ, 3/4 ಇಂಚ್ ಮೈನಸ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಷ್ಟ ಆದಮೇಲೆ ನೋಡಿ ಇಲ್ಲಿಂದ ಒಂದು ಸಲ ಚೆಕ್ ಮಾಡ್ಕೊಳ್ಳಿ 8.5 ಬರುತ್ತಾ ಅಂತ. ನೋಡಿ 8.5 ಇಲ್ಲಿಗೆ ಬರುತ್ತೆ. ಈಗ ನಾವಿಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ, ಇಷ್ಟ ಆದಮೇಲೆ ನಮಗೆ ಹ್ಯಾಂಡ್ ಲೂಸಿಂಗ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ಸ್ಲೀವ್ ಲೂಸ್ ಬಂದು ನಮಗೆ 5.5 ಇಂಚು. 5.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಮಾರ್ಜಿನು 1.5 ಇಂಚು. ಇಷ್ಟು ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕೊಂಡಿದ್ದೆ ಆದಮೇಲೆ ಈಗ ನಾವಿಲ್ಲಿ ಶೇಪ್ನ ಕೊಡಬೇಕಾಗತ್ತೆ. ನೋಡಿ ಶೇಪ್ನ ಕೊಡಬೇಕಾದ್ರೆ ಇಲ್ಲಿಂದ ನಾನು 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕೊಂಡಿದ್ದೆ ಆದಮೇಲೆ ಇಲ್ಲಿಂದ ನೋಡಿ 7 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಿಡ್ಲು 3.5. ಇಲ್ಲಿಗೆ ನಾವು ಹ್ಯಾಂಡ್ ಶೇಪ್ನ ಕೊಡಬೇಕು. ನೋಡಿ ಇಲ್ಲಿಂದ ನಾನು ಈ ರೀತಿ 1/4 ಇಂಚ್ ಡೌನ್, ನೀವು ನೋಡ್ಬೋದು ಸುಮಾರಷ್ಟು ವೀಡಿಯೋಗಳಲ್ಲಿ ನಾನು ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ 1/4 ಇಂಚು ಈ ರೀತಿ ಕ್ರಾಸ್ ಅರ್ಥೈತೆ. ಇಲ್ಲಿ 1/4 ಇಂಚ್ ಡೌನಿಂಗು ಇಲ್ಲಿ ಮಿಡ್ಲಿಗೆ ಸೇರಿಸಿ ಇಲ್ಲಿ 1/4 ಇಂಚು ಡೌನಿಂಗ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಇಲ್ಲಿ ಸ್ಲೀವ್ಸ್ ಅನ್ನೋದು ಬಂದ್ಬಿಡುತ್ತೆ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಓಕೆನಾ, ಇಷ್ಟ ಆದಮೇಲೆ ಇಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚೆಕ್ ಮಾಡ್ಕೊಂಡು ನೀವು ನೀಟಾಗಿ ಇಲ್ಲಿ ಈ ರೀತಿ ಶೇಪ್ನ ಕೊಡಿ. ಅಂದರೆ 1/4 ಇಂಚಷ್ಟು ಡೌನಿಂಗ್ ಬನ್ನಿ. ಈ ಥರ ನಿಮ್ಗೆ ಅವಾಗ ಸೈಡ್ ಫಿಟ್ಟಿಂಗ್ ಕೊಟ್ಟಾಗ ಪರ್ಫೆಕ್ಟಾಗಿ ಆರ್ಮೋಲ್ ಟು ಆರ್ಮೋಲು ಪ್ಲಸ್ ಸಿಂಬಲ್ ಬರುತ್ತೆ ಇಲ್ಲಿ ಸ್ಟಿಚಿಂಗ್ ಮಾಡ್ಬೇಕಾದ್ರೆ. ಇಷ್ಟ ಆದಮೇಲೆ ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಇಲ್ಲಿಂದ 1/2 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಟೇಪ್ ಮೇಲ್ನ ತಗೊಳ್ಳಿ. ನೋಡಿ 1/2 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ನೀವು ನೋಡಿ ಈ ರೀತಿ 1/2 ಇಂಚಿಗೆ ಶೇಪ್ನ ಕೊಟ್ಟರೆ ಫ್ರಂಟ್ ಶೇಪ್ ಅನ್ನೋದು ಬಂದ್ಬಿಡುತ್ತೆ. ಇಷ್ಟು ಈಸಿಯಾಗಿ ನಾವು ಮಾರ್ಕ್ ಮಾಡ್ಕೋಬೋದು. ಇಷ್ಟು ಫ್ರಂಟ್ ಪಾರ್ಟು. ಸೊ ಇದರಲ್ಲಿ ನಿಮಗೆ ಸ್ಲೀವ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಮಾಡ್ತೀನಿ. ಸೊ ಇಷ್ಟು ಈಗ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಪೀಸಸ್ನ ಅಟ್ಯಾಚ್ ಮಾಡಿದ್ದಾದಮೇಲೆ ಫ್ರಂಟ್ ಪಾರ್ಟ್ನ ಕಟ್ ಮಾಡೋದು ನಾನು ಯಾವಾಗಲೂ ಅಷ್ಟೇ. ಸೊ ಇದನ್ನು ಫ್ರಂಟ್ ಪಾರ್ಟ್ನ ನಾನು ಪೀಸ್ ಕಟ್ಟಿದ್ದಾದಮೇಲೆ ಕೊಡ್ತೀನಿ. ಈಗ ನೋಡಿ ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಕ್ಕೆ ಏನು ಕ್ಲಾತ್ ಉಳಿದಿದೆಯೋ ಸೊ ಇದರಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನನಗೆ ಎಷ್ಟು ಬೇಕು, ಫ್ರಂಟಲ್ಲಿ 3 ಇಂಚಸ್ ಬೇಕು. ಅದಕ್ಕೆ 3/4 ಇಂಚನ್ನ ಆ್ಯಡ್ ಮಾಡ್ತೀನಿ ನಾನು. ಇಲ್ಲಿ 1/2 ಇಂಚ್ ಅಟ್ಯಾಚ್ಗೆ, ಇಲ್ಲಿ 1/4 ಇಂಚ್ ಅಟ್ಯಾಚ್ಗೆ 3/4 ಇಂಚ್ ಬೇಕು. 3/4 ಇಂಚ್ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಲೆಂತ್ ಎಷ್ಟು ಬೇಕು, ನಮ್ಮ ವೇಸ್ಟ್ ಬಂದು 8 ಇಂಚಸ್ಸು. 8 ಇಂಚಸ್ಗೆ ನಾನಿಲ್ಲಿ ಒಂದು 2.5-3 ಇಂಚಸ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕೆಂದರೆ ಸ್ವಲ್ಪ ಎಕ್ಸ್ಟ್ರಾ ಇದ್ರೇ ನಮಗೆ ಶೇಪ್ ಬೆಲ್ಟು. ನೋಡಿ ಇಲ್ಲಿ 3/4ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ, ಶಾರ್ಟ್ ಆಗದೆ ನೋಡ್ಕೊಳ್ಳಿ. ನಮ್ಮ ವೇಸ್ಟ್ ಬಂದು 8 ಇಂಚಸ್ಸು. ಅದಕ್ಕೆ ಒಂದು 2.5-3 ಇಂಚಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 3 ಇಂಚಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಶೇಪ್ನ ಕೊಡಬೇಕಾಗತ್ತೆ. ನೋಡಿ ಡಾಟ್ ನಮಗೆ ಇಲ್ಲಿಂದ ಒಂದು 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ
4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ನಮಗೆ 3 ಕಾಲು ಬರೋ ಥರ ನೋಡ್ಕೊಳ್ಳಿ. ಓಕೆನಾ? ಆಗ ನಮಗೆ ರೆಡಿ ಅನ್ನೋದಿಲ್ಲಿ 2.5 ಬರುತ್ತೆ. ಈ ರೀತಿ ಶೇಪ್ನ ಕೊಡಬೇಕಾಗುತ್ತೆ. ಈ ಕಡೆಯಿಂದ ಆದರೂ ಕೊಡಿ, ಇಲ್ಲ ಈ ಕಡೆಯಿಂದ ಆದರೂ ಕೊಡಿ. ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ. ತುಂಬಾ ಈಸಿಯಾಗಿ ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ, ಇಲ್ಲಿಂದ ನಾನು 1/4 ಇಂಚ್ ಕ್ರಾಸ್ ಆಗಿ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ. ನಿಮಗೆ ಫ್ರಂಟ್ ಪಾರ್ಟಲ್ಲಿ ನೀಟಾಗಿ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ. ಸೊ ಇಷ್ಟು ಶೇಪ್ ಬೆಲ್ಟ್ ಮಾರ್ಕಿಂಗು. ಸೊ ಇದರಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಈಗ ಮಾರ್ಕಿಂಗ್ ಪ್ರಕಾರ ನಾನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ನಾನು ಹೇಳೋದಲ್ಲ, ನೀವು ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ರೆ ಬೆಸ್ಟು. ಸಾಲೇ ಕಟ್ ಮಾಡ್ಕೊಬೇಡಿ. ಇದು ಫ್ರಂಟ್ ಪಾರ್ಟ್. ಇಷ್ಟು ಶೇಪ್ ಬೆಲ್ಟು, ಸ್ಲೀವ್ಸು, ಇದು ಫ್ರಂಟ್ ಪಾರ್ಟ್. ನೋಡಿ, ನಮಗೆ ಶೇಪ್ ಬೆಲ್ಟಿಗೆ ಕ್ಲಾತ್ ಸಾಕಾಗಿಲ್ಲ ಅಂದರೆ ಇದಕ್ಕೆ ಇನ್ನೊಂದು ಪೀಸ್ನ ಕಟ್ ಮಾಡ್ಕೋಬೇಕಿಲ್ಲಿ, ಇಲ್ಲ ಬೇರೆ ಫ್ಯಾಬ್ರಿಕ್ನ ಹಾಕಬೇಕಾಗತ್ತೆ. ಸೊ ನಾನು ಡಬಲ್ ಇದನ್ನು ಕಟ್ ಮಾಡ್ಕೊಳ್ತೀನಿ ಶೇಪ್ ಬೆಲ್ಟ್ಗೆ. ಇದು ಬ್ಯಾಕ್ ಪಾರ್ಟು. ಬ್ಯಾಕಲ್ಲಿ ನಾವು ನೆಕ್ನ ಕಟ್ ಮಾಡ್ಕೊಳ್ಳೋಣ. ಮತ್ತು ಈ ಸೈಡ್ ಏನಿದೆಯೋ ಇದು ನಾನು ಕಟ್ ಮಾಡಿಲ್ವಲ್ಲ, ಸೊ ಇದು ತೋರಿಸ್ತೀನಿ ನೋಡಿ. ಈ ಡಾಟ್ ಎಲ್ಲಿಗೆ ಎಂಡ್ ಆಗಿರುತ್ತೆ ಲೈನು, ಅಲ್ಲಿಂದ 1/2 ಇಂಚ್ ಈ ಥರ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ತೀನಿ. ಇಷ್ಟು ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೆಕ್ನ ಕಟ್ ಮಾಡ್ಕೊಳ್ಳಿ. ನೆಕ್ ಕಟ್ ಮಾಡಬೇಕಾದ್ರೆ ನೆಕ್ ಶೇಪ್ ಅನ್ನೋದು ಚೆನ್ನಾಗಿ ಬರಬೇಕು. ಇಲ್ಲಾಂದರೆ ನಿಮಗೆ ನೆಕ್ ಅನ್ನೋದು ನೀಟಾಗಿ ಶೇಪ್ ಕೂರಲ್ಲ. ಕರೆಕ್ಟಾಗಿ ನೀವೇನು ಮಾರ್ಕ್ ಮಾಡ್ಕೊಂಡಿರ್ತೀರೋ ಆ ಮಾರ್ಕ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ. ಓಕೆನಾ? ಈಗ ನೋಡಿ, ಇಲ್ಲಿಂದ 1/4 ಇಂಚಷ್ಟು ಡೌನಿಂಗು ಈ ರೀತಿ ತಗೊಳ್ಳಿ. ಈಗ ನಮಗೆ ಪರ್ಫೆಕ್ಟಾಗಿ ಬ್ಯಾಕ್ ಪಾರ್ಟು ರೆಡಿ ಆಗ್ಬಿಡುತ್ತೆ. ಈಗ ನಾನು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ನೋಡಿ, ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ ನಾನು ಇದನ್ನು. ನೋಡಿ, ಒಬ್ಬರು ಕಮೆಂಟ್ ಮಾಡಿದರು, ಕಡಿಮೆ ಪೀಸ್ ಇದ್ದಾಗ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡಿ ಈ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು ತೋರಿಸ್ಕೊಡಿ ಅಂತ ಕಮೆಂಟ್ ಮಾಡಿದರು. ಸೊ ಅವ್ರಿಗೋಸ್ಕರ ನಾನು ನೋಡಿ ಈ ಫ್ಲೋರ್ ಮೇಲೆ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಫಸ್ಟ್ಗೆ ನೀವು ಒಂದು ಸೆಟ್ ಮಾಡ್ಕೊಳ್ಳಿ, ಮೇನ್ ಫ್ಯಾಬ್ರಿಕ್ನ ಸೆಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಒಂದು ಸಲ ಹಾಕಿ ನೋಡಿ ಲೈನಿಂಗ್ನ, ಬ್ಯಾಕ್ ಪಾರ್ಟ್ ಆಗಿರ್ಬೋದು, ಸ್ಲೀವ್ಸು ಎಲ್ಲ ಒಂದು ಕಡೆ ಹಾಕಿ ನೋಡಿ. ಸೊ ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಮೆಥಡಲ್ಲಿ ಕಟ್ ಮಾಡಿದ್ರೆ ಸೆಟ್ ಆಗುತ್ತಾ ಇಲ್ವಾ ಅಂತ. ನೋಡಿ, ನಾನು ಸ್ಲೀವ್ಸ್ನ ಹಾಕಿದೆ ಮತ್ತು ಬ್ಯಾಕ್ ಪಾರ್ಟ್ನೂ ಇಲ್ಲಿಟ್ಟೆ. ನಮ್ಗೆ ಅವಾಗ ಫ್ರಂಟ್ ಪಾರ್ಟ್ಗೆ ಬಟ್ಟೆ ಅನ್ನೋದು ಶಾರ್ಟೇಜ್ ಬರುತ್ತೆ. ನೋಡಿ, ಈ ರೀತಿ ಇಟ್ಟಾಗ ನಮಗೆ ಫ್ರಂಟಿಗೆ ಮತ್ತು ಶೇಪ್ ಬೆಲ್ಟ್ಗೆಲ್ಲ ಬಟ್ಟೆ ನೀಟಾಗಿ ಸೆಟ್ ಮಾಡೋಕ್ಕಾಗಲ್ಲ. ಸೊ ನಾನೀಗ ಲೈನಿಂಗ್ನ ತೆಗೆದುಬಿಟ್ಟು ಈಗ ಈ ರೀತಿ ಉದ್ದುದ್ದ ಫೋಲ್ಡ್ ಮಾಡಿಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಇದೇನಾಗಿದೆ ಅಂದರೆ ಕ್ರಾಸಾಗಿ ಬಂದಿದೆ ಮೇನ್ ಫ್ಯಾಬ್ರಿಕ್ಕು, ಸ್ವಲ್ಪ ಸ್ಯಾರಿದು ಬಂದಿದೆ, ಆ ಥರ ಕಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೋಡಿ, ಸ್ಯಾರಿದು ಅದು ಪ್ಯಾಚ್ ಥರ ಇದೆ, ಅದು ಬಂದರೆ ಬ್ಲೌಸ್ಗೆ ಚೆನ್ನಾಗಿ ಕಾಣಲ್ಲ. ಸೊ ಈ ರೀತಿ ಉದ್ದುದ್ದ ಫೋಲ್ಡ್ ಮಾಡಿಕೊಂಡೆ ನಾನು ಫಸ್ಟು. ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಈಗ ಫಸ್ಟು ಬ್ಯಾಕ್ ಪಾರ್ಟ್ನ ಪ್ಲೇಸ್ ಮಾಡ್ತೀನಿ. ಸೊ ನೋಡ್ಕೊಳ್ಳಿ, ನಿಮಗೆ ಬ್ಯಾಕ್ ಪಾರ್ಟ್ ಎಲ್ಲಿ ಪ್ಲೇಸ್ ಮಾಡಿದ್ರೆ ಸರಿ ಹೋಗುತ್ತೆ ಮತ್ತು ಸ್ಲೀವ್ಸ್ ಯಾವ ಕಡೆ ಪ್ಲೇಸ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಒಂದು ಸಲ ಚೆಕ್ನ ಮಾಡ್ಕೊಳ್ಳಿ. ನೋಡಿ, ಬ್ಯಾಕ್ ಪಾರ್ಟ್ನ ಪ್ಲೇಸ್ ಮಾಡಿದೆ. ಈಗ ನಾನು ಸ್ಲೀವ್ಸ್ನ ಪ್ಲೇಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಅಲ್ಲಿ ಪೀಸ್ ಕಟ್ಟಬೇಕಾಗುತ್ತೆ, ಯಾಕಂದರೆ ನನಗೆ ಮೇನ್ ಫ್ಯಾಬ್ರಿಕ್ ಆಗಲ್ಲ ಅನ್ನೋದು ತುಂಬಾ ಕಡಿಮೆ ಇದೆ. ಹಾಗಾಗಿ ಒಂದು ಸಲ ಈ ರೀತಿ ಪ್ಲೇಸ್ ಮಾಡಿದೆ, ಈ ರೀತಿ ಕಟ್ ಮಾಡಿದ್ರೆ ಸರಿ ಬರುತ್ತಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಚೆಕ್ ಮಾಡ್ಕೊಳ್ಳಿ, ನಿಮಗೆ ಕಡಿಮೆ ಇದ್ದಾಗ ನೀವು ಒಂದು ಸಲ ಇಲ್ಲಾಂದರೆ 2 ಸಲ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕ್ಲಾತ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಸ್ಯಾರಿ ಪೀಸ್ ಬೇರೆ ಬಂದಿದೆ, ಅದು ಚೆನ್ನಾಗಿ ಕಾಣಲ್ಲ ಬಂದರೆ. ಹಾಗಾಗಿ ನಾನು ಯಾವ ಕಡೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನೀಗ ಈ ಕಡೆ ಪ್ಲೇಸ್ ಮಾಡ್ಕೊಳ್ತೀನಿ. ಹಾಗಾಗಿ ನೀವು ಫ್ಲೋರ್ ಮೇಲೆ ಹಾಕ್ಕೊಂಡು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ರೀತಿ ವೇರಿಯೇಷನ್ ಅನ್ನೋದು ಬರೋಲ್ಲ. ಕೆಲವೊಂದು ಸಲ ಫೋಲ್ಡ್ ಮಾಡಿರ್ತೀವಿ, ಕ್ಲಾತ್ ಅನ್ನೋದು ಕೆಳಗಡೆ ಇರೋದೇ ಇಲ್ಲ, ಹಾಗೆ ಕಟ್ ಮಾಡ್ಕೊಂಬಿಟ್ಟಿರ್ತೀವಿ. ಅದು ಬಿಗಿನರ್ಸ್ ಆದರೆ ಎಸ್ಪೆಷಲಿ ಇದೇ ಥರ ಪ್ರಾಬ್ಲಮ್ ಬರುತ್ತೆ. ನೋಡಿ, ಬ್ಯಾಕ್ ಪಾರ್ಟು ಶೇಪ್ ಬೆಲ್ಟ್ ಇಲ್ಲಿ ಹಾಕಿದ್ದೀನಿ, ಸ್ಲೀವ್ಸ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ, ಫ್ರಂಟ್ ಪಾರ್ಟ್ನ ಈ ರೀತಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಸಲ ಅಲ್ಲ 2 ಸಲ ಚೆಕ್ ಮಾಡಿಕೊಂಡು ನೀವು ಪ್ಲೇಸ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸ್ಗೆ 2 ಕಡೆ ಬಟ್ಟೆ ಕಟ್ಟಬೇಕಾಗತ್ತೆ. ನೋಡಿ, ಈ ರೀತಿ ಕಟ್ಟಿಂಗ್, ಮೇನ್ ಫ್ಯಾಬ್ರಿಕ್ ಕಟ್ಟಿಂಗ್ ಮಾಡ್ಕೊಂಡಿದ್ದು ಮುಗೀತು. ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಸ್ವಲ್ಪ ಉಳಿದಿರುತ್ತಲ್ಲ ಪೈಪಿಂಗ್ದು, ಅದು ನಾನು ಬ್ಯಾಕ್ಗೆ ಮತ್ತು ಹ್ಯಾಂಡ್ಸ್ಗೆ ಕೊಡ್ತೀನಿ. ಈಗ ಕಟ್ ಮಾಡ್ಕೊಳ್ತಾ ಇರೋದು ನೆಕ್ಗೆ 1.5 ಇಂಚ್ ಬಿಡ್ತಲ್ಲಿ ನಾನು ಈ ಒಂದು ಗೋಲ್ಡನ್ ಕಲರ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಯೂಸ್ ಮಾಡುವಂತಹ ಥ್ರೆಡ್ ಪೈಪಿಂಗ್ಗೆ ನೋಡಿ, ಈ ಥ್ರೆಡ್ನ ಯೂಸ್ ಮಾಡ್ತೀನಿ ನಾನು. ಈ ರೀತಿ ನೀಟಾಗಿ ಪೈಪಿಂಗ್ ಫಸ್ಟ್ ನಾನು ನೆಕ್ಗೆ
ಪೈಪಿಂಗ್ನ ಗೋಲ್ಡ್ ಪೀಸಲ್ಲಿ ರೆಡಿ ಮಾಡಿ ಸೈಡ್ಗೆ ಇಟ್ಬಿಡ್ತೀನಿ. ಆಮೇಲೆ ಲಾಸ್ಟಲ್ಲಿ ಅದನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ ಪೈಪಿಂಗ್ ಸಪ್ರೇಟಾಗಿ ನಿಮ್ಗೆ ಏನಾದರೂ ವೀಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನಾನು ಡೀಟೇಲಾಗಿ ನಿಧಾನವಾಗಿ ಈ ಒಂದು ಪೈಪಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ನೀಟಾಗಿ ಫಸ್ಟ್ ಬ್ಯಾಕ್ ಪಾರ್ಟ್ ತೊಗೊಂಡೆ. ಬ್ಯಾಕ್ ಪಾರ್ಟ್ನ ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿ ಪೈಪಿಂಗ್ನ ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟಿಗೆ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು. ಅದನ್ನೇ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನೋಡಿ, ಇಷ್ಟು ಸ್ಟಿಚ್ ಮಾಡಿದ್ದಾದಮೇಲೆ ಕಟ್ ಮಾರ್ಕ್ಸ್ನ ಇಟ್ಕೊಳ್ತಾ ಇದ್ದೀನಿ, ತಿಕ್ಕಾಗಬಾರ್ದು ಕ್ಲಾತು ಅಂತ. ಸೊ ಕಟ್ ಮಾರ್ಕ್ಸ್ ಇಟ್ಟು ಈ ರೀತಿ ಸ್ಟಿಚ್ನ ಹಾಕ್ಕೊಂಡಾಗ ನಮಗೆ ಒಳಗಡೆ ಗೋಲ್ಡ್ ಪೀಸ್ ಅನ್ನೋದು ನಮಗೆ ಹೈಲೈಟಾಗಿ ಕಾಣಿಸ್ತಿತ್ತು. ತುಂಬಾ ತೆಳು ಇದೆ ಕ್ಲಾತು, ಹಾಗಾಗಿ ನೋಡಿ ಇದು ಕಾಣಿಸ್ತಿತ್ತು. ಇದನ್ನೆಲ್ಲ ನಾನು ಕಟ್ ಮಾಡಿಕೊಂಡೆ. ಕಟ್ ಮಾಡ್ಕೊಂಡು ಈಗ ನೋಡಿ, ನಿಮಗೆ ರಿಂಕಲ್ ಬರಬಾರ್ದು ಅಂದರೆ ಈಸಿ ಮೆಥಡಲ್ಲಿ ಈ ರೀತಿ ಗ್ಲೂನ ಅಂಟಿಸ್ಕೊಳ್ಳಿ. ಅಂಟಿಸ್ಕೊಂಡ್ರೆ ನಿಮಗೆ ವಿತೌಟ್ ರಿಂಕಲ್ ನೀಟಾಗಿ ಬ್ಲೌಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಅದನ್ನ ಸ್ವಲ್ಪ ಒಣಗಕ್ಕೆ ಬಿಡಿ ಸ್ವಲ್ಪ ಹೊತ್ತು. ಸೇಮ್ ಅದೇ ರೀತಿ ಫ್ರಂಟ್ ಪಾರ್ಟ್ನ ತೊಗೊಂಡು ನೀಟಾಗಿ 2 ಪೀಸಾಗಿ ಕಟ್ ಮಾಡಿಕೊಂಡೆ. ನಾನು ಜಾಯಿಂಟಲ್ಲಿ ಕಟ್ ಮಾಡ್ಕೊಂಡಿದ್ದೆ. ಅದನ್ನು ಉಲ್ಟಾ ಕಡೆ ಲೈನಿಂಗ್ನ ಇಟ್ಟು ನೀವು ಅಂಟಿಸ್ಕೋಬೇಕಾಗತ್ತೆ. ನೋಡಿ, ಇದಕ್ಕೂ ಅಷ್ಟೇ ಸೇಮ್ ನಾನು ಗ್ಲೂನ ಹಾಕಿ ಸುತ್ತು ಅಂಟಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ತುಂಬಾ ತೆಳು ಇದೆ, ಫ್ಯಾಬ್ರಿಕ್ ಮುಟ್ಕೊಂಡ್ರೆ ಜಾರುತ್ತೆ. ನಾವು ಈ ಥರ ಗ್ಲೂ ಹಾಕಿ ಅಂಟಿಸ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ರೀತಿ ರಿಂಕಲ್ ಬರೋಲ್ಲ, ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಬ್ಲೌಸ್ಗೆ. ಹಾಗಾಗಿ ನೋಡಿ ಈ ರೀತಿ ನಾನು ಗ್ಲೂನ ಹಾಕಿ ಅಂಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಬಿಡೋಣ. ಇದು ಡ್ರೈ ಆಗೋವರೆಗೂ, ಡ್ರೈ ಆದಮೇಲೆ ಎಕ್ಸಸ್ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಹ್ಯಾಂಡ್ಸ್ಗೆ ಪೀಸ್ನ ಕೊಡಬೇಕಾಗಿತ್ತಲ್ಲ, ನೋಡಿ ಈ ರೀತಿ ನೀಟಾಗಿ ಪೀಸ್ನ ಕೊಡೋಕ್ಕೆ 2 ಸ್ಲೀವ್ಸ್ಗೂ ಪೀಸ್ನ ಕೊಡ್ತಿದ್ದೀನಿ. ಈ ರೀತಿ ನೀಟಾಗಿ ಪೀಸ್ನ ಕೊಟ್ಟು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಈಗ ಫ್ರಂಟ್ ಪಾರ್ಟ್ನ ಶೇಪ್ನ ತೆಗೆದಿಲ್ಲವಲ್ಲ, ಫ್ರಂಟ್ ಪಾರ್ಟ್ ಶೇಪ್ನ ತೆಗಿತೀನಿ. ನೋಡಿ, ಇಲ್ಲಿಂದ 1.5 ಇಂಚು, ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡಿ, ಮಿಡ್ಲಿಗೆ 1/2 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಶೇಪ್ನ ಕಟ್ ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಅನ್ನೋದು ಮುಗ್ದೋಗುತ್ತೆ. ಈಗ ನಾನು ಸ್ಲೀವ್ಸ್ಗೂ ಕೂಡ ಪೈಪಿಂಗ್ನ ಕೊಡ್ತೀನಿ. ಸೊ ಉಳ್ಕೊಂಡಿರೋ ಪೈಪಿಂಗ್ ಆವಾಗ ನಾನು ನೆಕ್ಗಂತ ಅಟ್ಯಾಚ್ ಮಾಡಿದಾಗ ಉಳ್ಕೊಂಡಿರೋ ಪೈಪಿಂಗ್ ಏನು ಮಾಡ್ತೀನಿ ಹಂಗೆ ಇಟ್ಟಿರ್ತೀನಿ. ಸೊ ಅದನ್ನ ಈ ರೀತಿ ಸ್ಲೀವ್ಗೋ ಬೆನ್ನಿಗೋ ಹಾಕಿ ಅದನ್ನು ಅಡ್ಜಸ್ಟ್ ಮಾಡ್ತೀನಿ. ನೋಡಿ, ಈಗ ಸ್ಲೀವ್ಸ್ಗೂ ಬಟ್ಟೆ ಕಟ್ಟಬೇಕಾಗಿದೆ. ನೋಡ್ಕೊಳ್ಳಿ, ಉಲ್ಟಾ ಯಾವುದು ಸೀದಾ ಅಂತ ನೋಡ್ಕೊಂಡು ನೀವು ಬಟ್ಟೆ ಕಟ್ಟಿರಿ. ಈ ಬಟ್ಟೆ ಕಟ್ಟೋದ್ರ ಬಗ್ಗೆನೂ ಕೂಡ ಬಿಗಿನರ್ಸಿಗೆ ಗೊತ್ತಿರಲ್ಲ. ಏನು ಗೊತ್ತಾ, ತುಂಬ ತುದಿಗೆ ನೀವು ಸ್ಟಿಚ್ನ ಹಾಕೋಬಾರ್ದು, ಬಟ್ಟೆ ಸಾಲಲ್ಲ ಅಂತ. ಅದು ಒಂದು ಸಲ ಹಾಕ್ಕೊಂಡ್ರೆ ಹಿಂಚ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನೀವು 1/2 ಇಂಚ್ ಮೇಲೆ ಇರಬೇಕು ನೀವು ಅಟ್ಯಾಚ್ ಮಾಡುವಂಥ ಮಾರ್ಜಿನ್ ಅನ್ನೋದು. ಕೆಲವೊಂದು ಫ್ಯಾಬ್ರಿಕಲ್ಲಿ ನೀವು 1/2 ಇಂಚು ಹಾಕಿದ್ರೂ ಹಿಂಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ನೀವು ಸ್ಲೀವ್ಸ್ಗೆ ಪೀಸ್ ಕಟ್ಟದೆ ಸ್ಟಿಚ್ ಮಾಡೋ ಥರ ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಆ ಥರ ಎಲ್ಲ ಬರುತ್ತೆ. ನೋಡಿ, ಈ ರೀತಿ ಸ್ಲೀವ್ಸ್ಗೆ ಪೈಪಿಂಗ್ನ ಅಟ್ಯಾಚ್ ಮಾಡಿದ್ದಾದಮೇಲೆ ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೂ ನೀವು ಉಲ್ಟಾ ಮಾಡಿಕೊಂಡು ಗ್ಲೂನ ಹಾಕಿ ಅಂಟಿಸ್ಕೋಬೋದು, ಇಲ್ಲ ಸ್ಟಿಚ್ ಹಾಕ್ಬೋದು. ನಾನಿಲ್ಲಿ ಸ್ಟಿಚ್ನೇ ಹಾಕ್ಕೊಳ್ತೀನಿ, ಗ್ಲೂನ ಅಂಟಿಸ್ತಾ ಇಲ್ಲ. ಸೊ ಬೇಕಂದರೆ ನೀವು ಗ್ಲೂನ ಅಂಟಿಸ್ಕೊಂಡು ನೀವು ಇದಕ್ಕೂ ಕೂಡ ಫಿನಿಶ್ ಮಾಡ್ಕೋಬೋದು, ಯಾವುದೇ ರೀತಿ ಸ್ಟಿಚ್ ಹಾಕ್ದಿರಾ. ನಾನು ಇದಕ್ಕೆ ಸ್ಟಿಚ್ಚನ್ನೇ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಸೇಮ್ ಇನ್ನೊಂದು ಸ್ಲೀವ್ಗೂ ಅದೇ ರೀತಿ ಸ್ಟಿಚ್ನ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಅಷ್ಟರಲ್ಲಿ ಈಗ ನಾನು ಶೇಪ್ ಬೆಲ್ಟ್ಗೆ ನೋಡಿ ಕ್ಲಾತ್ ನನಗೆ ಸಾಕಾಗಿಲ್ವಲ್ಲ, ಇನ್ನೊಂದು ಪೀಸ್ನ ನಾನು ಎಕ್ಸ್ಟ್ರಾ ಲೈನಿಂಗ್ ತೊಗೊಂಡು ಅದರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಒಂದ್ರ ಮೇಲೆ ಒಂದು ಫ್ಯಾಬ್ರಿಕ್ನ ಹಾಕ್ಕೊಂಡು ನೀಟಾಗಿ ಶೇಪ್ ಬೆಲ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ನಾನು ಯಾವ ರೀತಿ ಫಿನಿಶಿಂಗ್ ಕೊಡ್ತೀನಿ, ಯಾವ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡ್ತೀನಿ ಅನ್ನೋದು ನೀವು ನೋಡ್ಬೋದು. ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದು ಕೂಡ ನೀವು ತಿಳ್ಕೊಬೋದು. ಈ ರೀತಿ ನೋಡಿ, ಇದು ಸುತ್ತು ನಾನು ಇಲ್ಲಿ ಸುತ್ತು ಸ್ಟಿಚ್ ಹಾಕ್ಕೊಳ್ತಾ ಇರೋದು. ಯಾಕಂದರೆ ನಾನು ಇನ್ವಿಸಿಬಲ್ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ತಿಲ್ಲ, ವಿಸಿಬಲ್ಲಾಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಕ್ಲಾತ್ ತುಂಬಾ ತೆಳು ಇರೋದ್ರಿಂದ ಇನ್ವಿಸಿಬಲ್ ಅಟ್ಯಾಚ್ ಮಾಡೋಕ್ಕೆ ಹೋದಾಗ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಬಿಗಿನರ್ಸ್ ಆದರೆ ಖಂಡಿತವಾಗೂ ಈ ಟಿಪ್ಸ್ನ ಫಾಲೋ ಮಾಡಿ. ನೀವು ಇನ್ವಿಸಿಬಲ್ ಕೊಡೋಕ್ಕೆ ಹೋಗಬೇಡಿ. ತುಂಬ ತೆಳು ಕ್ಲಾತ್ ಇದ್ದಾಗ ವಿಸಿಬಲ್ಲಾಗಿ ನೀವು ಅಟ್ಯಾಚ್ನ ಮಾಡಿ. ನಾನು ಎಸ್ಪೆಷಲಿ ಬಿಗಿನರ್ಸಿಗೆ ತೋರಿಸ್ಲಿಕ್ಕೆ ಮಾಡ್ತಿರೋ ವಿಡಿಯೋ ಆಗಿದ್ದರಿಂದ ನಾನಿಲ್ಲಿ ವಿಸಿಬಲ್ಲಾಗೆ ಶೋಲ್ಡರ್ನ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ, ಡಾಟ್ಸ್ನ ನೀಟಾಗಿ ಸ್ಟಿಚ್ ಮಾಡಿಕೊಂಡೆ. ಕಪ್ ಶೇಪ್ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡಬೇಕು. ಡಾಟ್ನ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ನೀವು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ನೋಡ್ತಿರ್ಬೋದು ನೀವು ಈ ರೀತಿ. ನೋಡಿ, ಈಗ ಇದಕ್ಕೆ ಉಕ್ಪಟ್ಟೆ ಐ ಪಟ್ಟಿನ ರೆಡಿ ಮಾಡ್ಕೋಬೇಕು.
ಉಕ್ಪಟ್ಟೆ ಐಪಟ್ಟಿಗೆ ನೀವು ಲೈನಿಂಗಲ್ಲಿ ಉಳಿದಿರುತ್ತಲ್ಲ ಅದನ್ನು ನೀಟಾಗಿ ಉಕ್ಪಟ್ಟೆ ಐಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ನಾವು ಯಾವ ರೀತಿ ಉಕ್ಪಟ್ಟೆ ಐಪಟ್ಟಿ ಸ್ಟಿಚ್ ಮಾಡೋದು ವಿತ್ ಪರ್ಫೆಕ್ಟ್ ಫಿನಿಶಿಂಗ್ ಮತ್ತು ಫಿಟ್ಟಿಂಗ್ ಸಮೇತ ನಾವು ಬ್ಲೌಸ್ನ ಈಸಿಯಾಗಿ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅಂತ ನೀವು ನೋಡ್ತಿರ್ಬೋದು. ಈ ರೀತಿ ಕೆನರ ಸ್ಟಿಚ್ ಒಂದು ಹಾಕ್ಕೊಳ್ಳಿ. ಈಗ ಸ್ಟಿಚ್ ಮಾಡ್ತಾ ಇರೋದು ಉಕ್ಪಟ್ಟಿ ಆಗಿರುತ್ತೆ. ಈ ಉಕ್ಪಟ್ಟಿನ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಈಗ ಬ್ಯಾಕ್ ತಗೊಂಡು ಅದ್ರ ಮೇಲೆ ಫ್ರಂಟ್ ಪಾರ್ಟ್ನ ಈ ರೀತಿ ಉಲ್ಟಾ ಹಾಕ್ಕೊಂಡು ಶೋಲ್ಡರ್ ನೋಡಿ 1/2 ಇಂಚ್ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡು ಒಂದು ಸಲ ಪ್ರೆಸ್ ಮಾಡ್ಕೊಳ್ಳಿ. ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಯಾವುದೇ ರೀತಿ ವೇರಿಯೇಷನ್ ಬರೋಲ್ಲ, ಕರೆಕ್ಟಾಗಿ ನಂಗೆ ಸ್ಲೀವ್ ಅನ್ನೋದು ಬಂದಿದೆ. ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ಬಟ್ಟೆನ ಎಳಿಬಾರ್ದು, ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ ಈ ರೀತಿ. ಸೊ ಈ ಒಂದು ಕಟ್ಟಿಂಗು ಮತ್ತು ಸ್ಟಿಚಿಂಗಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಈಸಿಯಾಗಿ ಗ್ಲೂವಲ್ಲಿ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಎಲ್ಲ ನೋಡಿದ್ರೆ ನೀವು. ಸೊ ಬಿಗಿನರ್ಸ್ ಆದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಥರ ಗ್ಲೂನ ಯೂಸ್ ಮಾಡಿ ನೀವು ಅಂಟಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ರಿಂಕಲ್ ಇಲ್ದಿರ ನೀಟಾಗಿ ಫಿನಿಶಿಂಗ್ ಕೊಡ್ಬೋದು. ಈ ರೀತಿ ನೋಡಿ ಡಾಟ್ನ ಸ್ಟಿಚ್ ಮಾಡಿಕೊಂಡೆ. ಈಗ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ 1/4 ಇಂಚ್ ಏನು ಮಾರ್ಜಿನ್ ಬಿಟ್ಟಿರ್ತೋ ಕರೆಕ್ಟಾಗಿ 1/4 ಇಂಚಿಗೆ ನಾವು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಈ ಟರ್ನಿಂಗ್ಸಲ್ಲಿ ನೀಟಾಗಿ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ. ನೋಡಿ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡೆ ನಾನು. ಈಗ ನೋಡಿ 1/4 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಈ ಗೋಲ್ಡನ್ ಕಲರ್ ಕ್ಲಾತ್ನ ನೀಟಾಗಿ ಪಟ್ಟಿ ಥರ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಇದು ವೆರಿ ಇಂಪಾರ್ಟೆಂಟು, ಯಾಕಂದರೆ ಇದ್ರ ಮೇಲೆ ನಮಗೆ ಬ್ಲೌಸು ಸ್ಟಿಚ್ ಅನ್ನೋದು ನೆಕ್ ಹತ್ರ ಸ್ಟಿಚ್ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಒಂದೇ ವಿಡ್ತಲ್ಲಿ ಸ್ಟಿಚ್ ಇರಬೇಕಾಗತ್ತೆ, ಆವಾಗಲೇ ನಮಗೆ ಬ್ಲೌಸು ತುಂಬ ಚೆನ್ನಾಗಿ ಕಾಣೋದು. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಇರಬಾರ್ದು. ನೋಡಿ ಈ ಸ್ಟಿಚ್ಚು ವೆರಿ ಇಂಪಾರ್ಟೆಂಟು. ನಾನು ಯಾವ ರೀತಿ ಕೈನ ಮೂವ್ಮೆಂಟ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಟರ್ನಿಂಗ್ಸಲ್ಲಿ ಅದೇ ರೀತಿ ನೀವು ಮೂವ್ಮೆಂಟ್ನ ಕೊಡಬೇಕಾಗತ್ತೆ. ನೋಡಿ ಈ ರೀತಿ ಮೂವ್ಮೆಂಟ್ ಕೊಟ್ಟಾಗ ಒಬ್ಬರು ಕಮೆಂಟ್ ಮಾಡಿದರು, ಲೇಸು ಮತ್ತು ಪೈಪಿಂಗ್ ಕೊಟ್ಟಾಗ ಎದ್ಕೊಳ್ಳುತ್ತೆ ನೆಕ್ ಹತ್ರ. ಆ ಥರ ಎದ್ಕೊಳ್ದೆ ನೀವು ಯಾವ ರೀತಿ ಸ್ಟಿಚ್ ಮಾಡ್ತೀರಾ ತೋರಿಸಿ ಅಂತ. ನೋಡಿ ಈಗ ನಾನು ಏನು ಮೆಥಡಲ್ಲಿ ನಾನು ಈ ಪೈಪಿಂಗ್ನ ಅಟ್ಯಾಚ್ ಮಾಡಿದೆ ಅದೇ ಮೆಥಡಲ್ಲಿ ನೀವು ಅಟ್ಯಾಚ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ನೋಡಿ ಸ್ಲೀವ್ ಈಗ ಫಿಟ್ಟಿಂಗ್ ಕೊಡೋದು, ಕೆಲವು ಕಮೆಂಟ್ ಮಾಡಿದರು ಫಿಟ್ಟಿಂಗ್ ಕೊಡೋದು ಹೇಳ್ಕೊಡಿ ಅಂತ. ನೋಡಿ ಈ ರೀತಿ 1.5 ಇಂಚ್ ಏನಿದೆಯೋ ಅಷ್ಟಕ್ಕೆ ನೋಡಿ ಮಾರ್ಕ್ನ ಮಾಡ್ಕೊಳ್ಳಿ ಕರೆಕ್ಟಾಗಿ. ಒಂದು ಸ್ಕೇಲ್ ತೊಗೊಂಡು ಈ ರೀತಿ ನೀಟಾಗಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ. ಅದ್ರ ಮೇಲೆ ಸ್ಟಿಚ್ನ ಹಾಕ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋಲ್ಲ, ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೋಡ್ತಿರ್ಬೋದು ನೀವು. ಇನ್ನೊಂದು ಸೈಡು ಸೇಮ್ ಅದೇ ರೀತಿ ಎಷ್ಟು ಲೂಸ್ ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳಿ. ಆರ್ಮಲ್ ಹತ್ರ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ವೇಸ್ಟ್ ಹತ್ರ ಮಾರ್ಕ್ ಮಾಡಿಕೊಂಡು ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಇಷ್ಟೇ ಫಿಟ್ಟಿಂಗು ಮಾಡೋದು ತೋರಿಸಿ ಅಂತ ಕೇಳಿದ್ರಲ್ಲ. ಸೊ ಹಾಗಾಗಿ ಇನ್ನೂ ಡೀಟೇಲ್ಡಾಗಿ ಬೇಕು ಅಂದರೆ ಸಪ್ರೇಟಾಗಿ ವೀಡಿಯೋ ಮಾಡಿ ಕೊಡ್ತೀನಿ. ಒಂದು ಸಲ ವೇಸ್ಟ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ ವೇಸ್ಟ್ ಚೆಕ್ ಮಾಡಿದಾಗ ನಾನಿನ್ನೂ ಡಾಟ್ ಸ್ಟಿಚ್ ಮಾಡಿಲ್ಲ, 1 ಇಂಚಷ್ಟು ಜಾಸ್ತಿನೇ ಬರ್ತಿತ್ತು. ಸೊ ಅದಕ್ಕೆ ಡಾಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ನಿಮ್ಮ ಬ್ಲೌಸ್ ಅನ್ನೋದು ಪ್ಲಸ್ ಆಕಾರದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇಷ್ಟು ಬ್ಲೌಸು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಪಾರ್ಟು. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.